MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನ ಟಾಪ್ 3 ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಮೊದಲೇದಾಗಿ ಕಾಂಗ್ರೆಸ್ ಟಿಕೆಟ್ ಫೈಟ್ ಯಾವ ಮಟ್ಟಿಗೆ ಇದೆ ಅಂತಂದ್ರೆ, ಅತಿಯಾದ ವಿಶ್ವಾಸ ಅಂತೀರೋ, ಆತ್ಮವಿಶ್ವಾಸ ಅಂತೀರೋ, ಈಗ ಸಮರ್ಥ್ ಶಾಮನೂರ್ ಹಾಗೇನೆ ಸೈಯದ್ ಪೈಲ್ವಾನ್ ಇಬ್ರು ದಾವಣಗೆರೆ ದಕ್ಷಿಣದಿಂದ ಕಾಂಗ್ರೆಸ್ನ ಟಿಕೆಟ್ ನಮಗೇ ಸಿಗುತ್ತೆ ಅಂತ ಹೇಳಿ ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅಧಿಕೃತವಾಗಿ ನಂತರ ಸಲ್ಲಿಸ್ತೇವೆ, ಟಿಕೆಟ್ ನಮಗೇ ಸಿಗುವ ಭರವಸೆ ಇದೆ ಅಂತ ಇಬ್ರು ಹೇಳ್ತಿದ್ದಾರೆ. ಹೈಕಮಾಂಡ್ ಲೆಕ್ಕಾಚಾರ ಏನು, ಇವ್ರ ಲೆಕ್ಕಾಚಾರ ಏನು, ಮತದಾರರ ಲೆಕ್ಕಾಚಾರ ಏನು, ಏನ್ ನಡೀತಾ ಇದೆ ದಾವಣಗೆರೆ ದಕ್ಷಿಣದಲ್ಲಿ ಅನ್ನೋದನ್ನ ಇವತ್ತಿನ ಪ್ರೈಮ್ ಟೈಮಲ್ಲಿ ನೋಡೋಣ. ಇನ್ನು ಎರಡನೇ ಸ್ಟೋರಿ, ಯುದ್ಧದ ಪರಿಣಾಮ ಯಾವ್ಯಾವ ವಲಯದ ಮೇಲೆ, ಯಾವ್ಯಾವ ಉದ್ಯಮದ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಪೆಟ್ರೋಲ್ ದರ ಏರಿಕೆ ಎಕ್ಸ್ಪೆಕ್ಟೆಡ್, ಇದು ಜಾಸ್ತಿ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಆ ಮೂಲಕ ಪೆಟ್ರೋಲ್ ದರ ಏರಿಕೆಯ ಬರ ಈಗ ಜನರ ಮೇಲೆ, ಎಲ್ಲೆಲ್ಲಿ ಎಷ್ಟೆಷ್ಟು ದರ ಏರಿಕೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಇವತ್ತಿನ ಪ್ರೈಮ್ ಟೈಮಲ್ಲಿ ನೋಡೋಣ. ಇನ್ನು ಮೂರನೇದು, ಪಾಕಿಸ್ತಾನದವ್ರು ಇಷ್ಟು ಭಿಖಾರಿಗಳಾಗ್ಬಿಟ್ಟಿದ್ದಾರೆ ಅಂತಂದರೆ, ನೀರಿಗೆ ಭಿಕ್ಷೆ ಬಿಡಬೇಕು, ಅಕ್ಕಿಗಾಗಿ ಭಿಕ್ಷೆ ಬಿಡಬೇಕು, ದುಡ್ಡಿಗಾಗಿ, ಸಾಲಕ್ಕಾಗಿ, ಎಲ್ಲದಕ್ಕೂ ಭಿಕ್ಷೆ ಬೇಡುವಂಥ ಪರಿಸ್ಥಿತಿಯ ಮಧ್ಯೆ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಕೂಡ ಮಾರ್ಕೊಳ್ಳುವಂತಹ ಹಂತಕ್ಕೆ ಪಾಕಿಸ್ತಾನ ಬಂದ್ಬಿಟ್ಟಿದೆ. ಪಾಕಿಸ್ತಾನದ ಅಣ್ವಸ್ತ್ರ US-ನ ಪಾಲು. ಆ ತಂತ್ರಜ್ಞಾನವನ್ನು ಕೂಡ ಮಾರ್ಕೊಳ್ಳೋ ಲೆಕ್ಕಾಚಾರ ಪಾಕಿಸ್ತಾನದವ್ರದ್ದು. ಪರಮಾಣು ಅಣ್ವಸ್ತ್ರಗಳ ತಂತ್ರಜ್ಞಾನವನ್ನು ಮಾರಾಟಕ್ಕೆ ಪಾಕಿಸ್ತಾನ ಇಟ್ಟಿರೋದು. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿ ಮುಂದುವರೆದಿದೆ. ಇದರ ಮಧ್ಯೆ ಕಾಂಗ್ರೆಸ್ ಅನ್ನ ಶಾಮನೂರು ಫ್ಯಾಮಿಲಿ ಪಾಲಿಟಿಕ್ಸ್ ಇಕ್ಕಟ್ಟಿಗೆ ಸಿಕ್ಕಾಕಿಸಿದೆ. ಸಮರ್ಥ್ ಶಾಮನೂರು ಟಿಕೆಟ್ ಘೋಷಣೆಗೂ ಮುನ್ನವೇ ನಾಮಪತ್ರವನ್ನ ಸಲ್ಲಿಸಿ ಚಮಕ್ ಕೊಟ್ಟಿದ್ದಾರೆ. ಟಿಕೆಟ್ ಘೋಷಣೆ ಮುನ್ನವೇ ನಾಮಿನೇಷನ್, ನಾನೇ ಅಭ್ಯರ್ಥಿ ಎಂದು ಗುಡುಗಿದ ಸಮರ್ಥ್. ದಾವಣಗೆರೆ ದಕ್ಷಿಣ ಚುನಾವಣಾ ಕಣ ರಂಗೇರ್ತಿದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸಚಿವ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ನಾಮಪತ್ರ ಸಲ್ಲಿಸಿದ್ದಾರೆ. ಸಚಿವರ ಕುಟುಂಬದ ಈ ನಿರ್ಧಾರ ಭಾರಿ ಕುತೂಹಲಕ್ಕೆ ಕಾರಣವಾಗಿದ್ದು, ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರವಾಗಿರಬಹುದು ಅನ್ನೋ ಮಾತುಗಳು ಕೂಡ ಕೇಳಿಬಂದಿದೆ. ತಾಯಿ ಜೊತೆ ತೆರಳಿ ನಾಮಪತ್ರ ಸಲ್ಲಿಸಿದ ಸಮರ್ಥ್ ಬೆಳಗ್ಗೆ ದುರ್ಗಾದೇವಿ ಆಶೀರ್ವಾದ ಪಡೆದ ಸಮರ್ಥ್ ತಾಯಿ ಜೊತೆ ತೆರಳಿ ನಾಮಪತ್ರ ಸಲ್ಲಿಸಿದ್ದಾರೆ. ತಾತ ಶಾಮನೂರು ಶಿವಶಂಕರಪ್ಪ ಕಾರಲ್ಲಿ ಬಂದು ನಾಮಿನೇಷನ್ ಮಾಡಿದ್ದು ವಿಶೇಷವಾಗಿತ್ತು. ನನಗೆ ಕಾಂಗ್ರೆಸ್ ಟಿಕೆಟ್ ಸಿಗುವ ವಿಶ್ವಾಸವಿದೆ. ಬಹಳ ಒಳ್ಳೆ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಕಾಂಗ್ರೆಸ್ ಕಟ್ಟಿರುವುದೇ ಅಪ್ಪಾಜಿ ಶಾಮನೂರು. ಎಂಥ ಪ್ರಶ್ನೆ ಕೇಳ್ತಿದ್ದೀರಿ? ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಇಲ್ಲಿ ಮಧ್ಯ ಕರ್ನಾಟಕನಲ್ಲಿ. ಹ್ಞೂ ರೀ, ಆಗುತ್ತೆ ರೀ, ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತಿ ಅಂತ. ನಾವೀಗ ಇವತ್ತು ಒಳ್ಳೆ ದಿನ ಅಂತ ಇವತ್ತೇ ಮಾಡ್ತಿದ್ದೀವಿ. ಸುರ್ಜೇವಾಲಾ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಟಿಕೆಟ್ ಹಂಚಿಕೆ ವಿಚಾರ ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಿದೆ. ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳನ್ನು ಘೋಷಿಸಿರುವಾಗ ಕಾಂಗ್ರೆಸ್ನಲ್ಲಿ ಅಂತಿಮ ನಿರ್ಧಾರವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆ ಸಭೆ ನಡೆಸಿದ್ದಾರೆ. ಗೆಲ್ಲುವವರಿಗೆ ದಾವಣಗೆರೆ ಕಾಂಗ್ರೆಸ್ ಟಿಕೆಟ್. ಅಷ್ಟೇ ಏನಿಲ್ಲ, ಚರ್ಚೆ ಮಾಡ್ತಾರೆ, ಗೆದಿಬೇಕಲ್ಲ ನಾವು.
ಅದಕ್ಕಾಗಿ ಯಾರಿಗೆ ಕೊಡಬೇಕು ಅಂತ ಇಲ್ಲಿ ದಾವಣಗೆರೆಯಲ್ಲಿ ಮತ್ತು ಅಲ್ಲಿ ಇಲ್ಲಿ ಶಿವಶಂಕರಪ್ಪನವರು ಅವರು ತೀರ್ಕೊಂಡಿದ್ದ ಜಾಗ ಅದು. ಈಗ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವ್ರು ಕೇಳ್ತಾರೆ. ಮತ್ತು ಅಲ್ಲಿ ಹೆಚ್ಚು ಮೈನಾರಿಟಿ ಇದ್ದಾರೆ ಅಂತೇಳಿ ಮೈನಾರಿಟಿಯವರು ಕೂಡ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅಂತಿಮವಾಗಿ PCC ಅವರು ತೀರ್ಮಾನ ಮಾಡ್ತಾರೆ. ಟಿಕೆಟ್ ಘೋಷಣೆಯಾಗುವ ಮೊದಲೇ ಸಮರ್ಥ ನಾಮಪತ್ರ ಸಲ್ಲಿಕೆ ಮಾಡುವ ಮೂಲಕ ಪಕ್ಷವನ್ನ ಗೊಂದಲಕ್ಕೆ ಸಿಲುಕಿಸಿದ್ದಾರೆ. ಸಮರ್ಥ ಒಂದಲ್ಲ 2 ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಟಿಕೆಟ್ ಸಿಕ್ಕರೆ ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಸುತ್ತಾರೆ. ಈಗ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಶಾಮನೂರು ಕುಟುಂಬದ ಈ ನಡೆ ಭಾರೀ ಕುತೂಹಲ ಮೂಡಿಸಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆ ದಕ್ಷಿಣದಲ್ಲಿ ಈಗ ಜಾತಿ ಲೆಕ್ಕಾಚಾರ ಭಾರಿ ಜೋರಾಗಿ ನಡೀತಾ ಇದೆ. ಯಾರು ಎಷ್ಟು ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಲೆಕ್ಕಾಚಾರ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಲಿಂಗಾಯತ ಮತದಾರರು 37,845 ಮತಗಳಿರೋದು ದಾವಣಗೆರೆ ದಕ್ಷಿಣದಲ್ಲಿ. ಇನ್ನು ನಾಯಕರು ಅಂದರೆ ST 31,729. ಇನ್ನು SC ಎಲ್ಲ ಒಳಜಾತಿಗಳನ್ನು ಸೇರಿ SC 29,106 ಮತಗಳು. ಇನ್ನು ಮುಸಲ್ಮಾನರು ಈ ಕ್ಷೇತ್ರದಲ್ಲಿ 64,246 ಮತದಾರಿದ್ದಾರೆ. ಟೋಟಲ್ 64,246. 80,000 85,000 ಅಂತ ಹೇಳ್ತಾ ಇದ್ರಲ್ಲ ಈ ಹಿಂದೆ ಕೆಲವು ನಾಯಕರು. ಇರೋದು 64,246. ಉಳಿದ ಜಾತಿಗಳಿಗೆ ಹೋಲಿಸಿಕೊಂಡ್ರೆ ಜಾಸ್ತಿನೇ. ಇನ್ನು ಕುರುಬರು ಇಲ್ಲಿರೋದು 16,854. ಮರಾಠರು 14,868. ಜೈನ ಮತಗಳು 5,386. ಇತರರು ಎಲ್ಲ ಒಟ್ಟಿಗೆ ಸೇರಿ ಇತರರು 23,300. ಈ ರೀತಿ ಜಾತಿ ಲೆಕ್ಕಾಚಾರ ಅಲ್ಲಿ ಇದೆ. ಇಲ್ಲಿ ಯಾರ್ಯಾರು ಒಗ್ಗಟ್ಟಾಗಿ ಯಾರ್ಯಾರಿಗೆ ಜೈ ಅಂತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ನಲ್ಲಂತೂ ಒಡೆದ ಮನೆ. ಯಾರಿಗೆ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ, ಸಿಕ್ಕ ಮೇಲೆ ಯಾವ ರೀತಿ ಎಲೆಕ್ಷನ್ ಮಾಡ್ತಾರೆ ಗೊತ್ತಿಲ್ಲ. ಈ ಕಡೆ BJPಯಲ್ಲಂತೂ ಕ್ಲಿಯರ್ ಆಗಿದೆ. ದಾಸಕರಿಯಪ್ಪ ಇವರಿಗೆ ಎಷ್ಟರ ಮಟ್ಟಿಗೆ ಈ ಜನ ಒಲವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ಈಗ ರಂಗೇರಿದೆ. ಒಂದ್ ಕಡೆ ಶಾಮನೂರು ಕುಟುಂಬದ ಕುಡಿ ಸಮರ್ಥ ಶಾಮನೂರು ಅಬ್ಬರದ ನಾಮಪತ್ರ ಸಲ್ಲಿಕೆ ಮಾಡಿದರೆ, ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಕೂಡ ಸಾಲು ಸಾಲಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಭಾರಿ ತಲೆನೋವು ತಂದಿದ್ದಾರೆ. ಹಿರಿಯ ಕಾಂಗ್ರೆಸ್ಸಿಗ ಸಾದಿಕ್ ಪೈಲ್ವಾನ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡ್ಕೊಂಬನ್ನಿ. ಸೋಮವಾರ ಜನಸಂಖ್ಯೆ ಬಂದು ನಾನು ಇನ್ನೊಂದು ಸತಿ ಅಫಿಡೇವಿಟ್ ಕೊಟ್ಟು ಪೂರ್ಣ ಅರ್ಜಿ ಕೊಟ್ಟು ನಾನು ನಾಮಪತ್ರವನ್ನು ಸಲ್ಲಿಸ್ತಾರೆ. 100% ಸರ್. ನಿಷ್ಠಾವಂತ ಕಾರ್ಯಕರ್ತ ಅಳವ. ನಾನು ದಾವಣಗೆರೆಯಲ್ಲಿ ಯಾವ ಜಾತಿಯರಿಗೆ ಕೇಳ್ರಿ ಸಾದಿಕ್ ಪೈಲ್ವಾನ್ ಅಂತ ಹೇಳಿದ್ರೆ ಗುರ್ತಿರ್ತಾರೆ. ಕಾಂಗ್ರೆಸ್ನವ್ರಂತ ಗುರ್ತಿರ್ತಾರೆ. ನಾನು ಕಾಂಗ್ರೆಸ್ ಆಗಿ ನಾನು B ಫಾರಮ್ ಆಗಲಿಲ್ಲದ್ರೆ ನಾನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದರೆ ಮುಂದಿನ ಸೋಮವಾರ ದಿವಸ ನಾವೇನು ನಮ್ಮ ಅಣ್ಣ ತಮ್ಮಗಳು ಸ್ನೇಹಿತರು ಊರವ್ರು ಏನು ತೀರ್ಮಾನ ತೊಗೊಂತಾರೆ ತೀರ್ಮಾನದ ಬದ್ಧವಾಗಿ ನಾನು ನಡ್ಕೊಂಡು ಹೋಗ್ತೇನೆ. ನೋಡಿ, ದಾವಣಗೆರೆ ದಕ್ಷಿಣದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ, ಈ ಪರಿಸ್ಥಿತಿಯ ಮಧ್ಯೆ ಸಮರ್ಥ ಶಾಮನೂರ್ ಅವರ ಇವತ್ತಿನ ನಡೆ ಏನಿದೆ, ಇದು ಎಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಇನ್ಕ್ಲೂಡಿಂಗ್ ಹೈಕಮಾಂಡ್ ಒಂದು ಸ್ಟ್ರಾಂಗ್ ಮೆಸೇಜ್ ಅಂತಾನೆ ಹೇಳ್ಬೋದು. ನೀವು ಟಿಕೆಟ್ ಕೊಡ್ತೀರೋ ಬಿಡ್ತೀರೋ ಅಥವಾ ಯೋಚನೆ ಮಾಡ್ತಾ ಇದ್ದೀರೋ, ನಾನಂತೂ ನಾಮಪತ್ರ ಸಲ್ಲಿಸಿದ್ದೇನೆ, ರಣವೀಳ್ಯವನ್ನ ಕೊಟ್ಟಾಗಿದೆ, ಮುಂದೆ ನಿಮಗೆ ಬಿಟ್ಟಿದ್ದು ಅನ್ನುವಂಥ ಲೆಕ್ಕಾಚಾರ. ಇವರ ನಾಮಿನೇಷನ್ ಫೈಲ್ ಮಾಡಿದ್ದೆ ಇವತ್ತು ಬೇರೆ ರೀತಿಯ ಲೆಕ್ಕಾಚಾರಗಳಿಗೆ ನಾಂದಿ ಹಾಡಿದೆ ಕಾಂಗ್ರೆಸ್ನಲ್ಲಿ. ಶಾಮನೂರು ಶಿವಶಂಕರಪ್ಪ ಕಾರಲ್ಲಿ ಸಮರ್ಥ ಬಂದಿದ್ರು, ಟಿಕೆಟ್ ನೀಡಿದ್ರು ಬಿಟ್ರು, ಸ್ಪರ್ಧೆ ನಿಶ್ಚಿತ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಶಾಮನೂರು ಸಮರ್ಥ ರವಾನೆ ಮಾಡಿಯಾಗಿದೆ. ದಾವಣಗೆರೆ ದಕ್ಷಿಣಕ್ಕೆ ನಾನೇ ಸಮರ್ಥ ಅಂತ ಹೇಳಿ ಈ ಸಮರ್ಥ ಈಗ ಹೇಳ್ತಾ ಇರೋದು. ಶಾಮನೂರು ಸಮರ್ಥ ನಡೆಯಿಂದ ಕಾಂಗ್ರೆಸ್ ಕಂಗಾಲಾಗಿದೆ. ಟಿಕೆಟ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಅಧಿಕೃತವಾಗಿ ಏನೂ ಆಗಿಲ್ಲ, ಮೀಟಿಂಗ್ಗಳು ಆಗ್ತಾ ಇದೆ. ಆದರೆ ಇದರ ಮಧ್ಯೆ ಶಾಮನೂರು ಸಮರ್ಥ ಶಿವಶಂಕರಪ್ಪ ಅವರ ಮೊಮ್ಮಗ, ಸಚಿವ ಮಲ್ಲಿಕಾರ್ಜುನ್ ಅವರ ಮಗ ನೇರವಾಗಿ ನಗರ ಪಾಲಿಕೆ ಕಚೇರಿಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿ ಬಂದಿರೋದು ಇಷ್ಟೆಲ್ಲ ಹಲ್ಚಲ್ಗೆ ಕಾರಣ ಆಗ್ತಾ ಇದೆ.
ಇನ್ನು ಸಮರ್ಥ್ಗೆ ಟಿಕೆಟ್ ಕೊಟ್ಟರೆ ಮುಸ್ಲಿಮರು ಸುಮ್ಮನಿರಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 64,246 ಮುಸ್ಲಿಂ ಮತದಾರರು ಇದ್ದಾರೆ. ಆ ಕ್ಷೇತ್ರದಲ್ಲಿ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ಚಾಲೆಂಜ್ ಕೂಡ ಆಗುತ್ತೆ ಶಾಮನೂರು ಫ್ಯಾಮಿಲಿಗೆ. ಇನ್ ಕೇಸ್ ಶಾಮನೂರು ಕುಟುಂಬಕ್ಕೇನೆ ಕೊಟ್ರೆ ಮುಸ್ಲಿಂ ಮತಗಳು ಶಾಮನೂರು ಸಮರ್ಥ್ಗೇನೆ ಬರುತ್ತಾ, ಅದು ಪ್ರಶ್ನೆ ಆಗುತ್ತೆ. ಅಥವಾ ನಮ್ಮನ್ನ ಕೆರಳಿಸಿದೀರಿ, ನಿಮಗೆ ಒಂದು ಮತ ಸಿಗಲ್ಲ ಅಂತ ಮುಸ್ಲಿಮರು ಒಟ್ಟಾಗಿ ಬೇರೆ ನಿರ್ಧಾರವನ್ನ ತಗೊಂಡ್ರೆ, ಅಥವಾ ಕ್ಯಾಂಡಿಡೇಟ್ ಅವರು ಇಂಡಿಪೆಂಡೆಂಟ್ ಆಗಿ ಇಳಿಸ್ಬಿಟ್ರೆ ಮತಗಳು ವಿಭಜನೆ ಆಗುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ 37,845 ಲಿಂಗಾಯತ ಮತದಾರ ಇದ್ರೆ ಮುಸ್ಲಿಮರು 64,000 ಇದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಇನ್ನೊಂದು ಸಮುದಾಯ ಸಿಟ್ಟಾಗುತ್ತೆ. ಶಾಮನೂರು ಫ್ಯಾಮಿಲಿಯನ್ನು ಕೂಡ ಎದುರು ಹಾಕೊಳ್ಳೋಂಗಿಲ್ಲ. ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಮೊದಲಿನಿಂದಾನೂ ಕೂಡ ಅವ್ರದ್ದು ಹಿಡಿತಾ ಇದೆ. ಕಾಂಗ್ರೆಸ್ ಜಗಳದ ಲಾಭ ಪಡೆಯೋದಕ್ಕೆ ಈಗ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ನೀವಿಬ್ಬರು ಹೊಡೆದಾಡ್ಕೊಳ್ರಿ, ನಿಮ್ಮಿಬ್ಬರ ಜಗಳದ ಮಧ್ಯೆ ನಮಗೆ ಲಾಭ ಆದರೆ ಸಾಕು ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ಅವರದ್ದು. ಶ್ರೀನಿವಾಸ್ ದಾಸ್ ಕರಿಯಪ್ಪ ಈಗಾಗಲೇ ಅಲ್ಲಿ ಅಭ್ಯರ್ಥಿಯಾಗಿ ಅನೌನ್ಸ್ ಆಗಿದ್ದಾರೆ. ಎಸ್ಟಿ ಸಮುದಾಯದ ನಾಯಕನಿಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ. ದಾವಣಗೆರೆ ದಕ್ಷಿಣದಲ್ಲಿ ಇರುವಂಥದ್ದು 31,729 ಎಸ್ಟಿ ವೋಟರ್ಸ್. ಸಾಲಿಡ್ ಆಗಿ ಈ ಎಸ್ಟಿ ವೋಟ್ಗಳು ದಾಸ್ ಕರಿಯಪ್ಪಗೆ ಬಂದುಬಿಟ್ರೆ ಒಂದು ಹಂತದಲ್ಲಿ ಕಾಂಪಿಟಿಷನ್ ಅನ್ನ ಕೊಡ್ತಾರೆ. ಎಸ್ಟಿ ವೋಟರ್ಸ್ ಮತ ಸೆಳೆಯೋದಕ್ಕೆ ಈಗ ದಾಸ್ ಕರಿಯಪ್ಪಗೆ ಮಣೆ ಹಾಕುವಂತ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ ಜಗಳ ಜೋರಾದ್ರೆ ಬಿಜೆಪಿಗೆ ದೊಡ್ಡ ಮಟ್ಟದ ಲಾಭ. ಇವರಿಬ್ಬರ ಜಗಳದಲ್ಲಿ ದಾಸ್ ಕರಿಯಪ್ಪ ಗೆದ್ದು ಬಂದ್ಬಿಟ್ರೆ ಅವರಿಗೆ ಅದೊಂದು ರೀತಿ ಅದೃಷ್ಟವೇ ಸರಿ. ಈಗಾಗಲೇ ಅವರು ತುರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಯಾಕಂದ್ರೆ ಕ್ಲಿಯರ್ ಆಗ್ಬಿಡ್ತು, ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಇವರಿಬ್ರು ಇನ್ನೂ ಹೊಡೆದಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಈ ಸಾರಿ ಕಾಂಗ್ರೆಸ್ನವರ ಪರವಾಗಿ ಗಾಳಿ ಇಲ್ಲ, ಮುಂದಿನ ಎಲೆಕ್ಷನ್ ನಡೆದರೂ ಕೂಡ ಬಿಜೆಪಿಯೇ ಬರ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಈಗ ಉಪಚುನಾವಣೆ ಆಗ್ತಾ ಇದೆ ನಮ್ಮ ಕ್ಷೇತ್ರಕ್ಕೆ ಮೊದಲ ಬಾರಿ, ಗೆಲ್ಲೋದು ನಾವೇ ಅಂತ ಬಿಜೆಪಿಯವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಮರ್ಥ, ಶ್ರೀನಿವಾಸ, ಸೈಯದ ಈ ಮೂರರ ಪೈಕಿ ಯಾರಿಗೆ ಜೈ ಅಂತಾರೆ ಜನ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್ HY ಮೇಟಿ ಕ್ಷೇತ್ರ ಬಾಗಲಕೋಟೆಯಲ್ಲಿ ಅವರ ಕುಟುಂಬದ ಒಳ ಜಗಳ ಕಾಂಗ್ರೆಸ್ಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಟಿಕೆಟ್ ಗೊಂದಲ ಬಗೆಹರಿಸೋದಕ್ಕೆ ಖುದ್ದು ಸಿಎಂ ಸಭೆಯನ್ನ ನಡೆಸಿದ್ರು ಕೂಡ ಒಮ್ಮತಕ್ಕೆ ಬಂದಿಲ್ಲ. ಮೇಟಿ ಕುಟುಂಬದ ಒಳಜಗಳದಿಂದ ತಲೆನೋವು. ಖುದ್ದು ಸಿಎಂ ಸಭೆ ನಡೆಸಿದರೂ ಒಮ್ಮತವಿಲ್ಲ. ಬಾಗಲಕೋಟೆ ಉಪಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಬಿಕ್ಕಟ್ಟು ತೀವ್ರಗೊಂಡಿದೆ. HY ಮೇಟಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರ ಇನ್ನೂ ಗೊಂದಲದಲ್ಲೇ ಉಳಿದಿದೆ. ಈ ಬಿಕ್ಕಟ್ಟು ಬಗೆಹರಿಸಲು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿ ಬೆಂಗಳೂರಿನಲ್ಲಿ ಸಭೆ ನಡೆಸಿದ್ದಾರೆ. ಮೇಟಿ ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿ ಒಮ್ಮತ ಸಾಧಿಸಲು ಸೂಚನೆ ನೀಡಿದ್ರೂ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಮಲ್ಲಿಕಾರ್ಜುನ ಮೇಟಿ ವರ್ಸಸ್ ಉಮೇಶ್ ಮೇಟಿ. ಮೇಟಿ ಮಕ್ಕಳಾದ ಮಲ್ಲಿಕಾರ್ಜುನ ಮೇಟಿ ಮತ್ತು ಉಮೇಶ್ ಮೇಟಿ ನಡುವೆ ತೀವ್ರ ಪೈಪೋಟಿ ಇದೆ. ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ನೀಡಿದ್ರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋದಾಗಿ ಸಹೋದರರು ಹೇಳಿಕೊಂಡಿದ್ದಾರೆ. ಆದರೆ ಕೊನೆಯ ಪುತ್ರಿ ಮಹಾದೇವಿ ಮೇಟಿ ವಿರೋಧ ವ್ಯಕ್ತಪಡಿಸಿದ್ದು ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ನೀಡಿದರೆ ಬಂಡಾಯಕ್ಕೆ ಇಳಿಯುವ ಸೂಚನೆ ನೀಡಿದ್ದಾರೆ. ಮೂವರ ಜಗಳದಲ್ಲಿ ಲಾಭ ಮಾಡಿಕೊಳ್ಳುತ್ತಾ ಬಿಜೆಪಿ. ಯಾರಿಗೆ ಟಿಕೆಟ್ ನೀಡಿದ್ರೂ ಪಕ್ಷದ ಗೆಲುವಿಗಾಗಿ ಶ್ರಮಿಸುವುದಾಗಿ ಮತ್ತೊಬ್ಬ ಪುತ್ರಿ ಬಾಯಕ ಹೇಳಿದ್ದಾರೆ. ಆದರೂ ಕೂಡ ಕುಟುಂಬದ ಒಳಜಗಳ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿದ್ದು ಇದು ಬಿಜೆಪಿ ಪಾಲಿಗೆ ಲಾಭವಾಗುವ ಸಾಧ್ಯತೆಯೂ ಇದೆ. ಸಿದ್ದು ಉತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಸಹೋದರರ ಮಧ್ಯೆ ಪೈಪೋಟಿ ಸಿಕ್ಕಾಪಟ್ಟೆ ಜೋರಾಗಿದೆ. ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಅದು ಕಾಂಗ್ರೆಸ್ನ ತಲೆನೋವು. ನಾವು ಜಾತಿ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ನೋಡೋಣ. ಅಖಂಡ ಲಿಂಗಾಯತರು ಬಾಗಲಕೋಟೆ ಕ್ಷೇತ್ರದಲ್ಲಿ ಬರೋಬ್ಬರಿ 90,000. ಅಖಂಡ ಲಿಂಗಾಯತರು ಅಂತಂದರೆ ಇದರಲ್ಲಿ ಎಲ್ಲರೂ ಬಂದು ಅವರ ಉಪಜಾತಿಗಳು ಒಳಜಾತಿಗಳಿದೆಯಲ್ಲ ಎಲ್ಲವೂ ಸೇರಿ ಅಖಂಡ ಲಿಂಗಾಯತರು 90,000 ಜನ ಇದ್ದಾರೆ. ಇನ್ನು SC ಎಡ ಮತ್ತು ಬಲ ಸೇರಿ 40,000 ಜನ ಅಂದರೆ ಮತದಾರರು ಇರುವಂಥದ್ದು. ಕುರುಬ ಮತದಾರರು 40,000 ಸೇಮ್.
ಇನ್ನು ಇತರೆ ಹಿಂದೂಗಳು 30,000, ಹಾಗೇನೆ ST ಮತದಾರರು 15,000, ಮುಸ್ಲಿಮರು ಬಾಗಲಕೋಟೆಯಲ್ಲಿ 28,000 ಮತದಾರಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಈ ರೀತಿ ಇದೆ. ಮೇಟಿಯವರ ನಿಧನದ ನಂತರ ಈಗ ಯಾವ ಮತದಾರ ಯಾರತ್ತ ವಾಲ್ತಾರೆ? ಚರಂತಿಮಠ ಅವರಿಗೆ ಈಗ ಕ್ಲಿಯರ್ ಆಗಿದೆ. ಚರಂತಿಮಠರು ಗೆಲ್ತಾರಾ ಅನ್ನುವಂಥದ್ದು ಪ್ರಶ್ನೆಯ ಮಧ್ಯೆ ಈಗ ಮೇಟಿ ಫ್ಯಾಮಿಲಿಯಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಮೇಟಿ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ಓಕೆ, ನಾವು ಪ್ರಶ್ನೆ ಮಾಡಲ್ಲ. ಅವರನ್ನು ಹೊರತುಪಡಿಸಿ ಬೇರೆಯವರಿಗೆ ಕೊಡ್ತೀರಿ ಅಂತಂದರೆ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿ ವೀಣಾ ಕಾಶ್ಯಪ್ನವರು ಮುನ್ನೆಲೆಗೆ ಬಂದಿದ್ದಾರೆ. ರಕ್ಷಿತಾ ET ಅವರು ಮುನ್ನೆಲೆಗೆ ಬಂದಿದ್ದಾರೆ. ಟಿಕೆಟ್ ನಮಗೆ ಕೊಡಿ ಅಂತ ಹೇಳಿ ಮೇಟಿ ಅವರನ್ನು ಹೊರತುಪಡಿಸಿದ್ದಾರೆ. ನೋಡೋಣ ಕಾಂಗ್ರೆಸ್ ಇಲ್ಲಿ ಯಾರ್ಯಾರಿಗೆ ಮಣೆ ಹಾಕುತ್ತೆ ಅಂತ ಹೇಳಿ. ನೆಕ್ಸ್ಟ್, ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ವೀರಣ್ಣ ಚರಂತಿಮಠ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸುವುದಕ್ಕೆ ಆಗಮಿಸಿದರು. ಬಾಗಲಕೋಟೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪತ್ನಿ ರಾಜೇಶ್ವರಿ ಜೊತೆಗೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಹೋದ ಸಾರಿ ಅನೇಕ ಅವರ ಗ್ಯಾರಂಟಿಯ ಘೋಷಣೆಗಳು ಜನ ಮೋಸ ಹೋದರು. ನಮ್ಮಲ್ಲಿಯೂ ಕೂಡ ಹಿರಿಯ ನಾಯಕರಿಗೆ ಅನೇಕರಿಗೆ ಟಿಕೆಟ್ ತಪ್ಪಿಸಿದ್ದು ಅದು ಕೂಡ ಗೊಂದಲ ಆಯಿತು. ಮತ್ತು ಇಂಟರ್ನಲ್ ರಿಸರ್ವೇಷನನ್ನು ನಾವು ಕನ್ವಿನ್ಸ್ ಮಾಡೋದಕ್ಕೆ ಯಾರಿಗೂ ಆಗಲಿಲ್ಲ. ಬಹಳ ತರಾತುರಿಯಲ್ಲಿ ಆಯಿತು. ಇವೆಲ್ಲ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಯಿತು. ಬರೀ 5,000 ಚಿಲ್ಲರ್ ಓಟು, ಅದರಲ್ಲಿ ಸ್ವಲ್ಪ ಇನ್ನು ಅರ್ಧ ಓಟು ಬಂದಿದ್ದರೂ ನಾವು ಗೆಲ್ಲುವಂಥ ಕ್ಷೇತ್ರ ಇದು. ಈಗ ಅವೆಲ್ಲ ನಿವಾರಣೆ ಆಗಿದ್ದಾವೆ. ನಾವು ಹಿಂದುತ್ವ ಇಲ್ಲಿ ಗೆಲ್ಲಬೇಕು, BJP ಇಲ್ಲಿ ಗೆಲ್ಲಬೇಕು, ಈ ಅಜೆಂಡಾ ಇಟ್ಕೊಂಡು ನಾವು ಮಾಡಿದಂಥ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಗೆಲ್ಲುವಂಥ ಕೆಲಸವನ್ನು ಮಾಡ್ತೇವೆ. ದಾವಣಗೆರೆ ದಕ್ಷಿಣವೂ ತಲೆನೋವಾಗಿದೆ ಕಾಂಗ್ರೆಸ್ನವರಿಗೆ, ಬಾಗಲಕೋಟೆಯೂ ಕೂಡ ತಲೆನೋವಾಗಿದೆ. ಬಾಗಲಕೋಟೆಯಲ್ಲಂತೂ ಕಾಂಗ್ರೆಸ್ನ ಟಿಕೆಟ್ ಬಿಕ್ಕಟ್ಟು ಮುಗಿತಾನೇ ಇಲ್ಲ. ಇಲ್ಲಿ ಆಚೆ ಇದೆ ಜಗಳ. ಶಾಮನೂರ್ ಫ್ಯಾಮಿಲಿಯಿಂದ ಸಮರ್ಥ್ ಒಬ್ಬರೇ, ಆಚೆಯವ್ರ ಜೊತೆಗೆ ಈಗ ಬಗೆಹರಿಸಬೇಕಾಗಿದೆ ಜಗಳನ. ಆದರೆ ಮೇಟಿ ಫ್ಯಾಮಿಲಿಯಲ್ಲಿ ಮೇಟಿ ಮಕ್ಕಳು ಎಲ್ಲರೂ ಕೂಡ ಆಸ್ಪಿರೆಂಟ್ಸೇ. ಯಾರನ್ನು ಸಮಾಧಾನ ಮಾಡೋದು? ಪರಮ ಆಪ್ತನ ಕ್ಷೇತ್ರದ ಟಿಕೆಟ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು CM ಸಿದ್ದರಾಮಯ್ಯ. ಮಕ್ಕಳೆಲ್ಲರನ್ನೂ ಕರೆಸ್ಬಿಟ್ರು. ವಿಧಾನಸೌಧ 3ನೇ ಮಹಡಿಯಲ್ಲಿ ಮೀಟಿಂಗ್, ಅದು ಚರ್ಚೆ ಆಯಿತು. ನಿಮ್ಮ ಕಚೇರಿಯಲ್ಲಿ ವಿಧಾನಸೌಧದಲ್ಲಿ ಅವರ ಟಿಕೆಟ್ ಗೊಂದಲವನ್ನು ಚರ್ಚೆ ಮಾಡ್ತೀರಿ, ಅಷ್ಟೊಂದು ಮಹತ್ವದ ಅದು. ಅಂದರೆ ವಿಧಾನಸೌಧದಲ್ಲಿ ಯಾಕೆ ಇದರ ಚರ್ಚೆ ಅಂತ ಪ್ರಶ್ನೆ ಮಾಡುವಂತಹದ್ದಾಯಿತು. ಅದರ ಬಗ್ಗೆ ಚರ್ಚೆನೂ ಆಯಿತು. ಇರಲಿ, ಈಗ ಪ್ರಶ್ನೆ ಏನಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಿಕ್ಕಟ್ಟನ್ನು ಯಾವ ರೀತಿ ಬಗೆಹರಿಸ್ತಾರೆ ಅಂತ ಹೇಳಿ. CM ಎಂಟ್ರಿ ಕೊಟ್ಟು ಸಭೆ ನಡೆಸಿದರೂ ಕೂಡ ಬಿಕ್ಕಟ್ಟಿನ್ನೂ ಮುಗಿತಾ ಇಲ್ಲ. CM ಸಾಹೇಬರ ಮಾತಿಗೂ ಕೂಡ ಇವರು ಬೆಲೆ ಕೊಡಲಿಲ್ವಾ? ಹಾಗಿದ್ರೆ ಮೇಟಿ ಮಕ್ಕಳು, ಮೇಟಿ ಸಿದ್ದರಾಮಯ್ಯ ಇಬ್ಬರು ಆಪ್ತರು, ಆದರೆ ಅವರ ಮಕ್ಕಳು ಈಗ ಸಿದ್ದರಾಮಯ್ಯ ಅವರ ಮಾತನ್ನು ಕೇಳ್ತಾ ಇಲ್ವಾ ಅನ್ನೋಂಥ ಪ್ರಶ್ನೆ ಇದೆ. ಯಾಕಂದರೆ ಬಿಕ್ಕಟ್ಟು ಇನ್ನೂ ಬಗೆಹರಿತಾ ಇಲ್ಲ. ಸಭೆ ನಡೆಸಿ ಒಮ್ಮತದಿಂದ ಇರಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ರು, ಸೂಚಿಸಿ ಕಳಿಸಿದ್ರು CM ಸಿದ್ದರಾಮಯ್ಯ ಅವರು. ಮಾಜಿ ಸಚಿವ ದಿವಂಗತ HY ಮೇಟಿ ಮಕ್ಕಳಲ್ಲಿ ಇನ್ನೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಮಲ್ಲಿಕಾರ್ಜುನ್ ಮೇಟಿ ಅವರು, ಉಮೇಶ್ ಮೇಟಿ ಅವರ ಮಧ್ಯೆ ಪೈಪೋಟಿ ಜೋರಾಗಿದೆ. ಬಾಯಕ್ಕ ಅಂತೂ ಸರ್ಕೊಂಡ್ಬಿಟ್ರು ಹಿಂದೆ. ಆಯ್ತಪ್ಪ, ನಮ್ಮ ಸಹೋದರ ಯಾರಿಗಾರು ಸಿಗಲಿ ಅಂತ ಹೇಳಿ ಅವರು ನ್ಯೂಟ್ರಲ್ ಆಗಿಬಿಟ್ರು. ಈಗ ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ ಮಧ್ಯೆ ಪೈಪೋಟಿ ಇದೆ. ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಡಬೇಡಿ ಅಂತ ಮಹಾದೇವಿ ಅವರು ಹೇಳ್ತಾ ಇದ್ದಾರೆ. ನನಗೆ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಅಂತಂದರೆ ನಾನು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀನಿ ಅಂತ ಮಹಾದೇವಿ ಅವರು ರೆಡಿಯಾಗಿದ್ದಾರೆ. ಇನ್ನೊಬ್ಬ ಮಗಳು ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟರೆ ಓಕೆ ಅಂತ ಮಹಾದೇವಿ ಹೇಳಿದ್ದಾರೆ. ಮಹಾದೇವಿಯವರ ಮಾತಿಗೆ ಮಣೆ ಹಾಕಿ ಉಮೇಶ್ಗೆ ಟಿಕೆಟ್ ಕೊಡ್ತಾರಾ? ಹಾಗಿದ್ದರೆ ಉಮೇಶ್ಗೆ ಟಿಕೆಟ್ ಕೊಡಲಿಲ್ಲ ಅಂತಂದರೆ ಅಲ್ಲಿ ಮಹಾದೇವಿ ಅವರು ಕೂಡ ಅಖಾಡಕ್ಕಿಡಿತಾರೆ. ಮಹಾದೇವಿ ಮೇಟಿ ಬಂಡೆದ್ದು ಸ್ಪರ್ಧೆ ಮಾಡಿದರೆ BJPಗೆ ಲಾಭ ಆಗುತ್ತೆ. ಮಲ್ಲಿಕಾರ್ಜುನ್ನಿಗೆ ಟಿಕೆಟ್ ಕೊಟ್ಟರೆ ಬಂಡಾಯದ ಬಿಸಿ ಫಿಕ್ಸ್ ಆಗುತ್ತೆ. ಹಾಗಿದ್ದರೆ ಇದೇ ಕಾರಣಕ್ಕೆ ಉಮೇಶ್ ಮೇಟಿಗೆ ಟಿಕೆಟ್ ಕೊಡುವ ಸಾಧ್ಯತೆಗಳು ಅಧಿಕವಾಗಿದೆ. ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ, ಮಹಾದೇವಿ ಮೇಟಿ, ಬಾಯಕ್ಕ ಮೇಟಿ, ಇವರಿಬ್ಬರ ಮಧ್ಯೆ ರಕ್ಷಿತಾ ET, ಯಾರಿಗೆ ಟಿಕೆಟು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡೋಣ. ವೆಲ್ಕಮ್ ಬ್ಯಾಕ್. ಅಮೆರಿಕ ಇರಾನ್ ಯುದ್ಧದ ತೀವ್ರ ಯಾವ ಸ್ವರೂಪವನ್ನು ಪಡೆದುಕೊಂಡಿದೆ, ಆ ಯುದ್ಧದ ಬಿಸಿ ಜನಸಾಮಾನ್ಯರಿಗೂ ತಟ್ಟಿದೆ. ಪ್ರೀಮಿಯಂ ಮಟ್ಟದ ಪೆಟ್ರೋಲ್ನ ಬೆಲೆಯಲ್ಲಿ ಗಣನೀಯ ಏರಿಕೆ ಆಗಿರೋದು ಕೂಡ ಚರ್ಚಿತ ವಿಷಯ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬ.
ಪ್ರೀಮಿಯಂ ಪೆಟ್ರೋಲ್ ಬೆಲೆ ₹2 ಹೆಚ್ಚಳ. ಮಾಮೂಲಿ ಪೆಟ್ರೋಲ್ ದರದಲ್ಲಿ ಇಲ್ಲ ಬದಲಾವಣೆ. ಇಸ್ರೇಲ್ ಇರಾನ್ ನಡುವಿನ ಯುದ್ಧದ ಪರಿಣಾಮ ತೈಲ ಮಾರುಕಟ್ಟೆಗೆ ತಟ್ಟಿದ್ದು ದೇಶಾದ್ಯಂತ ಪ್ರೀಮಿಯಂ ದರ್ಜೆಯ ಪವರ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡಲಾಗಿದೆ. ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿವೆ. ಕಷ್ಟ ಆಗೇ ಆಗುತ್ತೆ ಜೀವನದಲ್ಲಿ, ಎಲ್ಲ ನಾರ್ಮಲ್ ಕಷ್ಟ ಇದೆ ದಿನ ದಿನ ಎಲ್ಲ ಕಷ್ಟ ನಡ್ಕೊಂಡಿದೆ. ಭಾಳ ಮುಂಚೆಯಿಂದಾನೇ ಕಷ್ಟ ಇದೆ. ಇನ್ನು ಎಲ್ಲಾದ್ಮೇಲೆ ಏರಿಕೆ ಆಗ್ತಾ ಇದೆ. ಏನು ಮಾಡೋಕ್ಕಾಗತ್ತೆ ಪಾಪ. ಇವಾಗ ಸಮಯ ನೋಡ್ಕೊಂಡು ಸುಮ್ಗಿರ್ಬೇಕಷ್ಟೇ. ಸರ್, ನೀವೇನು ಹೇಳ್ತೀರಾ? ಸ್ಪೀಡ್ ಪೆಟ್ರೋಲ್ಗೆ ನಾವು ಕ್ವಾಲಿಟಿ ಬರಲಿ ಅಂತ ಹೇಳಿ ಪ್ರೀಮಿಯಂ ಪೆಟ್ರೋಲ್ಗಳನ್ನ ಬಳಸ್ತೀವಿ. ಈಗ ₹2 ಜಾಸ್ತಿ ಆಗಿದೆ. ಬೇರೆ ಬೇರೆ ಬಂಗಾಳಲ್ಲಿ ಬೇರೆ ಬೇರೆ ರೀತಿ ದರ ಏರಿಕೆ ಆಗಿದೆ. ಎಷ್ಟು ಕಷ್ಟ ಆಗುತ್ತೆ ಅಂತ? ಕಷ್ಟ ಆಗೇ ಆಗ್ತಾ ಇದೆ. ಏನಂದರೆ ನಾರ್ಮಲ್ ಪೆಟ್ರೋಲಲ್ಲಿನೂ 10% ಇಥನಾಲ್ ಮಿಕ್ಸ್ ಆಗ್ತಾ ಇದೆ. ಇನ್ನು ಇವತ್ತು 20% ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಅದು ನಿಮಗೆ ವೆಹಿಕಲ್ಗೆ ಒಳ್ಳೆ ಮೈಲೇಜ್ ಬೇಕಾಗಿದ್ದರೆ ನೀವು ಸ್ಪೀಡ್ ಪೆಟ್ರೋಲ್ನೇ ಹಾಕಿಸ್ಬೇಕಾಗಿರುತ್ತೆ. ಅದು ಯೂಸ್ ಮಾಡಿದ್ರೆ ಕಾಸ್ಟು ನಿಮಗೆ ಬೀರುತ್ತೆ. ಇನ್ನೂ ಗೊತ್ತಿಲ್ಲ. ಆ 20% ಹಾಕಿದ ಆಮೇಲೆ ರೇಟ್ ಕಡಿಮೆ ಆಗುತ್ತೆ ಆಗಲ್ಲ, ಅದೇ ರೇಟ್ ಇರುತ್ತೆ. ಜನರಿಗೆ ಇನ್ನೂ ತೊಂದರೆ ಆಗುತ್ತೆ. ಆ್ಯಕ್ಚುಲಿ ಪೆಟ್ರೋಲ್ ದುಬಾರಿ. ಭಾರತದಲ್ಲಿ ಪ್ರೀಮಿಯಂ ಪೆಟ್ರೋಲ್ ದರ ಮಾತ್ರವೇ ಹೆಚ್ಚಾಗಿದೆ. ಪ್ರೀಮಿಯಂ ಪೆಟ್ರೋಲ್ ಬೆಲೆ ಲೀಟರ್ಗೆ ₹2.30 ಏರಿಕೆಯಾಗಿದೆ. ಪ್ರೀಮಿಯಂ ಪೆಟ್ರೋಲ್ ಹೈ ಆಕ್ಟೇನ್ ಪೆಟ್ರೋಲ್ ಆಗಿದ್ದು ಎಂಜಿನ್ ಕಾರ್ಯಕ್ಷಮತೆ ಹೆಚ್ಚಿಸಿ ಮೈಲೇಜ್ ಸುಧಾರಿಸುತ್ತೆ. ಇದರ ಬೆಲೆ ಮಾಮೂಲಿಯ ಪೆಟ್ರೋಲ್ಗಿಂತ ತುಸು ಹೆಚ್ಚೇ ಇರುತ್ತೆ. IOCL, BPCL, HPCLನಿಂದ ಬೆಲೆ ಏರಿಕೆಯಾಗಿದ್ದು ಮಾಮೂಲಿ ಪೆಟ್ರೋಲ್ ದರದಲ್ಲಿ ಯಾವ ಬದಲಾವಣೆ ಇರೋದಿಲ್ಲ. ಅಲ್ಲ, ಜಾಸ್ತಿ ಆದರೆ ನಿಮಗೆ ಗೊತ್ತಲ್ಲ, ಜೀವನ ಕಷ್ಟ ಆಗ್ಬಿಡುತ್ತೆ, ತುಂಬ ತೊಂದರೆ ಆಗುತ್ತೆ. ಈಗ ಗ್ಯಾಸ್ ಸಿಗ್ತಾ ಇಲ್ಲ ಕರೆಕ್ಟಾಗಿ. ಹಿಂಗೆ ದಿನೇ ವಾರ್ ನಿಲ್ತ್ಕೊಳ್ಳಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗೇ ಆಗುತ್ತೆ. ಇರಾನ್ ಯುದ್ಧದ ಪರಿಣಾಮವಾಗಿ ಜಾಗತಿಕ ತೈಲ ಬೆಲೆಗಳು ಬ್ಯಾರೆಲ್ಗೆ $65 ಇದ್ದದ್ದು $100 ಗಡಿ ದಾಟಿದೆ. ಕಚ್ಚಾ ತೈಲ ಬೆಲೆ ಏರಿಕೆಯಾದರೆ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗಬೇಕಿತ್ತು. ಆದರೆ ಸರ್ಕಾರವು ಜನಸಾಮಾನ್ಯರು ಮತ್ತು ಉದ್ಯಮಗಳಿಗೆ ಹೊರೆಯಾಗದಿರಲಿ ಅಂತ ಇಷ್ಟು ದಿನ ಬೆಲೆ ಹೆಚ್ಚಿಸಿರಲಿಲ್ಲ. ಆದ್ರೀಗ ಬೆಲೆ ಏರಿಕೆ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಗಲೇ ಹೇಳ್ತಾ ಇದ್ದೆ ವೀಕ್ಷಕರೇ, ಎಲ್ಲೆಲ್ಲಿ ಪೆಟ್ರೋಲ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನೋಡ್ತಾ ಹೋದರೆ ಭಾರತದಲ್ಲಿ ಈಗ ಪೆಟ್ರೋಲ್ನ ಬೆಲೆ ₹2.30 ಜಾಸ್ತಿ ಆಗಿದೆ. ಈಗ ನೀವು 1 ಲೀಟ್ರಿಗೆ ಕೊಡುವಂತಹ ದುಡ್ಡೇನಿದೆ ಅದರ ಮೇಲೆ ₹2.30 ಹೆಚ್ಚುವರಿಯಾಗಿ ಕೊಡಬೇಕಾಗಿದೆ. ₹2.30 ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ, ಭಾರತದಲ್ಲಿ. ಇನ್ನು ಲಾವೋಸಲ್ಲಿ ಪರ್ಸೆಂಟೇಜ್ 32.99% ಜಾಸ್ತಿ ಆಗಿದೆ. ಉದಾಹರಣೆಗೆ ಲಾವೋಸಲ್ಲಿ 1 ಲೀಟರ್ ಪೆಟ್ರೋಲ್ಗೆ ₹100 ಕೊಡ್ತಾ ಇದ್ರಿ ಅಂತಂದರೆ ಈಗ ₹132.99 ಕೊಡಬೇಕು. ಅಷ್ಟು ಜಾಸ್ತಿ ಆಗಿರೋದು. ಆಸ್ಟ್ರೇಲಿಯಾದಲ್ಲಿ 32.43% ಪೆಟ್ರೋಲ್ನ ದರ ಜಾಸ್ತಿ ಆಗಿದೆ. ವಿಯೆಟ್ನಾಮಲ್ಲಿ 32% ಜಾಸ್ತಿ ಆಗಿದೆ. ಪಾಕಿಸ್ತಾನದಲ್ಲಿ 25%, ಅಮೇರಿಕಾದಲ್ಲಿ 23.56%, ಜರ್ಮನಿಯಲ್ಲಿ 12.64% ಪೆಟ್ರೋಲ್ನ ದರ ಜಾಸ್ತಿ ಆಗಿದೆ. ಲೆಬನಾನ್ನಲ್ಲಿ 11.76%, ಚೀನಾದಲ್ಲಿ ನೋಡಿ ಕಡಿಮೆ 10.37%, ಫ್ರಾನ್ಸಲ್ಲಿ 9.80%, ಟರ್ಕಿಯಲ್ಲಿ 7.69%, ಇದಕ್ಕಿಂತ ಕಡಿಮೆ. UAEಯಲ್ಲಿ ₹7.14 ಅಥವಾ 7.14. ಈ ರೀತಿ ಪೆಟ್ರೋಲ್ನ ದರ ಏರಿಕೆ ಆಗಿರುವಂಥದ್ದು ಆಯಾ ದೇಶಗಳಲ್ಲಿ. ಇನ್ನು ನೆಕ್ಸ್ಟ್, ಅಮೆರಿಕ ಸಂಕಷ್ಟಕ್ಕೆ ಸಿಲುಕಿದೆ. ಇರಾನ್ನ ಅಸ್ತ್ರಗಳು ದೊಡ್ಡಣ್ಣನ ಘಾತಕ ಅಸ್ತ್ರಗಳನ್ನೇ ಹೊಡೆದು ಹಾಕ್ತಾ ಇವೆ. ಇದೀಗ ಇರಾನ್ ಕೊಟ್ಟ ಒಂದು ಅಸ್ತ್ರ ಅಮೆರಿಕಾನ ಕಂಗಾಲಾಗಿಸ್ಬಿಟ್ಟಿದೆ. ಏನಾಗಿದೆ ಅಂಥದ್ದು ನೋಡ್ಕೊಂಬನ್ನಿ. ಅತ್ಯಾಧುನಿಕ F-35 ಫೈಟರ್ ಜೆಟ್ ಹೊಡೆದ ಇರಾನ್. ಟೆಹರಾನ್ ರಣಭೀಕರ ದಾಳಿಗೆ ಅಮೆರಿಕದಲ್ಲಿ ಟೆನ್ಷನ್. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಅಕ್ಷರಶಃ ಅಬ್ಬರಿಸುತ್ತಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಮೆರಿಕದ 5ನೇ ತಲೆಮಾರಿನ F-35 ಫೈಟರ್ ಜೆಟ್ ಮೇಲೆ ದಾಳಿ ನಡೆಸಿ ಹಾನಿಗೊಳಿಸಿದ್ದೇವೆ ಅಂತ ಹೇಳಿದೆ. F-35AB ಲೈಟ್ನಿಂಗ್ 2 ಅನ್ನ ಇರಾನ್ನ ಘಾತಕ ಕ್ಷಿಪಣಿ ಬಳಸಿ ಹೊಡೆದುರುಳಿಸಲಾಗಿದೆ ಅಂತ IRGC ಹೇಳಿಕೊಂಡಿದೆ. ಅಲ್ಲದೆ ಅದಕ್ಕೆ ಸಂಬಂಧಿಸಿದ ವಿಡಿಯೋವನ್ನ ಹಂಚಿಕೊಂಡಿದೆ. ಇರಾನ್ನ ಈ ನಡೆ ಶಂಕಿತ ಶಾಂತಿ ದೂತ ಟ್ರಂಪ್ ಕಪಾಳಕ್ಕೆ ಹೊಡೆದಂತಿದೆ.
ನಾನ್ ಹೇಳಿದ್ದೇ ಆಗ್ಬೇಕು ಅಂತ ಡೊನಾಲ್ಡ್ ಟ್ರಂಪ್ ಪಟ್ಟು ಹಿಡಿದಿದ್ರು. F-35 ಯುದ್ಧ ವಿಮಾನ ಖರೀದಿ ಮಾಡಿ ಅಂತ ಅಮೆರಿಕ ದುಂಬಾಲು ಬಿದ್ದಿತ್ತು. ಆದ್ರೆ ಭಾರತ ರಫೇಲ್ ಖರೀದಿಗೆ ಮುಂದಾಗಿದೆ. ಇದೇ F-35 ಕೇರಳದ ತ್ರಿವೇಂದ್ರಂನಲ್ಲಿ ಕೆಟ್ಟು ನಿಂತಿತ್ತು. ಆದ್ರೆ ತಿಂಗಳು ಕಳೆದ್ರೂ F-35 ರಿಪೇರಿ ಆಗಲಿಲ್ಲ. ಥರ್ಡ್ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಖರೀದಿಗೆ ಅಮೆರಿಕ ಪಟ್ಟು ಹಿಡಿದಿತ್ತು. ಆದ್ರೆ ರಷ್ಯಾದ S-400ಗಳನ್ನ ಭಾರತ ಖರೀದಿಸಿದೆ. ಜೊತೆಗೆ ಆಕಾಶ್ ತೀರ್ ಕುಶ ಏರ್ ಡಿಫೆನ್ಸ್ ಸಿಸ್ಟಮ್ ತಯಾರಿಸಿದೆ. ಟ್ರಂಪ್ ಏನೇ ಮಾಡಿದ್ರೂ ಭಾರತ ಕ್ಯಾರೆ ಎನ್ನಲಿಲ್ಲ. ಬದಲಿಗೆ ಟ್ರಂಪ್ ತಂತ್ರಕ್ಕೆ ಪ್ರತಿತಂತ್ರ ಹೂಡಿದ್ರು. ಇದೀಗ ಒತ್ತಡಕ್ಕೆ ಸಿಲುಕಿ ಒಪ್ಪಂದಕ್ಕೆ ಟ್ರಂಪ್ ಒಪ್ಪಿಕೊಂಡಿದ್ದಾರೆ. ಇರಾನ್ ಆರೋಪವನ್ನ ಅಮೆರಿಕ ಒಪ್ಪಿಕೊಂಡಿದೆ. ಯುದ್ಧ ಕಾರ್ಯಾಚರಣೆಯನ್ನ ಹಾರಿಸ್ತಾ ಇದ್ದ ಯುದ್ಧ ವಿಮಾನವನ್ನ ತುರ್ತು ಭೂಸ್ಪರ್ಶ ಮಾಡಬೇಕಾಯಿತು ಎಂದಿದೆ. ಪೈಲಟ್ ಸುರಕ್ಷಿತರಾಗಿದ್ದಾರೆ ಮತ್ತು ಅವರ ಸ್ಥಿತಿ ಸ್ಥಿರವಾಗಿದೆ ಅಂತ ಅಮೆರಿಕ ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನ ವಿರುದ್ಧ ಹಗೆತನ ಸಾಧಿಸ್ತಾ ಇರುವಂತಹ ದೇಶಗಳು ಯಾವ್ಯಾವು ಮತ್ತೆ ಯಾವ ಕಾರಣಕ್ಕಾಗಿ? ಈ ಇರಾನ್ನ ಶತ್ರು ಒಬ್ಬರ ಇಬ್ಬರ? ಎಲ್ಲಿಂದ ಆರಂಭ ಆಗುತ್ತೆ ನೋಡಿ. ಮೊದಲನೇದಾಗಿ ಅಮೆರಿಕ. ಇರಾನ್ನಿಂದ ದೂರದಲ್ಲಿದೆ ಈ ಅಮೆರಿಕ, ದೊಡ್ಡ ಶತ್ರು. ಇರಾನ್ನಿಂದ ಬರೋಬ್ಬರಿ 11,500 ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಅಮೆರಿಕ. ಎಷ್ಟು? 11,500 ಕಿಲೋಮೀಟರ್ ದೂರದಲ್ಲಿರುವಂಥದ್ದು USA. ಇರಾನ್ನಲ್ಲಿ ಮೌಲ್ವಿಗಳ ಆಡಳಿತಕ್ಕೆ ತೆರೆ ಬೀಳಬೇಕು. ಮೌಲ್ವಿಗಳ ಆಟವನ್ನ ಅಲ್ಲಿ ನಿಲ್ಲಿಸಬೇಕು. ತನ್ನ ಕೈಗೊಂಬೆಯಂತ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಅಮೆರಿಕದ ಆಶಯ. ಉದ್ದೇಶ ಏನು ಅಂತಂದ್ರೆ, ಇರಾನ್ನ ತೈಲ, ಗ್ಯಾಸ್ ಲೂಟಿ ಹೊಡೆಯೋದಕ್ಕೆ ಟ್ರಂಪ್ ತಂತ್ರವನ್ನ ರೂಪಿಸ್ತಾ ಇರೋದು. ಆದರೆ ಅಮೆರಿಕದ ಮುಂದೆ ಈ ಕ್ಷಣದವರೆಗೂ ಇರಾನ್ ಶರಣಾಗ್ತಾ ಇಲ್ಲ. ಶರಣಾಗುವ ಮಾತೇ ಇಲ್ಲ ಅಂತ ಹೇಳ್ತಾ ಇರೋದು. ಇದು ಅಮೆರಿಕದ ಕಥೆ. ಇನ್ನು ಇಸ್ರೇಲ್ ಹೇಗೆ ಶತ್ರು? ಇರಾನ್ಗೆ ಇಸ್ರೇಲ್ ಕೂಡ ಶತ್ರು. ಇಸ್ಲಾಮಿಕ್ ದೇಶಗಳು ಅಣ್ವಸ್ತ್ರವನ್ನ ಹೊಂದಬಾರದು ಅನ್ನುವಂಥದ್ದೇ ಪ್ರಮುಖವಾದಂತಹ ಧ್ಯೇಯ ಈ ಇಸ್ರೇಲ್ನದ್ದು. ನಾಟ್ ಓನ್ಲಿ ಇರಾನ್. ಇಸ್ಲಾಮಿಕ್ ದೇಶ ಯಾವುದಾದ್ರೂ ಅಣ್ವಸ್ತ್ರವನ್ನ ತಯಾರು ಮಾಡುತ್ತೆ, ಅಣ್ವಸ್ತ್ರವನ್ನ ಹೊಂದುತ್ತೆ ಅಂತಂದ್ರೆ ಅಲ್ಲಿ ಇಸ್ರೇಲ್ ಬರುತ್ತೆ. ಇವರ ಮುಖ್ಯ ಉದ್ದೇಶ ಈ ಇಸ್ಲಾಮಿಕ್ ದೇಶಗಳು ಅಣ್ವಸ್ತ್ರವನ್ನ ಹೊಂದಲೇಬಾರದು ಅನ್ನುವಂಥದ್ದು. ಇಸ್ರೇಲ್ ಮೊದಲಿನಿಂದಲೂ ಕೂಡ ಮಾಡಿಕೊಂಡಂತ ನಿಯಮ ಇದು. ಆದರೆ ಅಣ್ವಸ್ತ್ರ ತಯಾರಿಸೋದಕ್ಕೆ ಮುಂದಾಗಿದ್ದು ಇದೇ ಇರಾನ್. ಇರಾನ್ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಇಸ್ರೇಲ್ನಿಂದ ಅಡ್ಡಿ. ಈ ಬಾರಿ ಅಮೆರಿಕ ಜೊತೆಗೂಡಿ ಯುದ್ಧ ಮಾಡಿರುವಂಥದ್ದು ಇಸ್ರೇಲ್. ನಿನ್ನೆ ಮಧ್ಯರಾತ್ರಿ ಭಾರತೀಯ ಕಾಲಮಾನದ ಪ್ರಕಾರ ನಿನ್ನೆ ಮಧ್ಯರಾತ್ರಿ ಬೆಂಜಮಿನ್ ನೇತನ್ಯಾಹು ಪ್ರೆಸ್ ಮೀಟಲ್ಲೂ ಕೂಡ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ನ್ಯೂಕ್ಲಿಯರ್ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಜೊತೆಗೆ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ದೇಶಗಳು ಸೇರಿ ಆಕ್ಟ್ ಮಾಡ್ತಾ ಇರೋದು. ಇಲ್ಲಿ ಯಾರೂ ಕರೆದಿಲ್ಲ, ಯಾರನ್ನು ಡ್ರ್ಯಾಗ್ ಮಾಡಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಸೊ ಇಸ್ರೇಲ್ ಈ ಉದ್ದೇಶವನ್ನ ಇಟ್ಕೊಂಡು ಇರಾನ್ನ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇನ್ನು ಸೌದಿ ಅರೇಬಿಯಾ ಅಮೆರಿಕದ ಮಿತ್ರ ರಾಷ್ಟ್ರ, ಇರಾನ್ನ ಶತ್ರು. ಸೌದಿ ಮತ್ತು ಇರಾನ್ ಮಧ್ಯೆ ಶಿಯಾ ಸುನ್ನಿ ಮಹಾಸಮರ ಯಾವಾಗಲೂ ಕೂಡ ಇದೆ. ಶಿಯಾ ಮತ್ತು ಸುನ್ನಿ ಮುಸ್ಲಿಂನ ಎರಡು ಪಂಗಡಗಳು. ಈ ಪಂಗಡಗಳ ಮಧ್ಯೆ ಯಾವಾಗಲೂ ಕೂಡ ಜಗಳ. ಶಿಯಾನ ಕಂಡ್ರೆ ಸುನ್ನಿಗಾಗಿ ಬರಲ್ಲ, ಸುನ್ನಿನ ಕಂಡ್ರೆ ಶಿಯಾಗಾಗಿ ಬರಲ್ಲ. ಇದೇ ಮಹಾಸಮರ ಎರಡೂ ದೇಶಗಳ ಮಧ್ಯೆ ಇಂಥ ಕಾರ್ಮೋಡವನ್ನ ಸೃಷ್ಟಿ ಮಾಡಿದೆ. ಸುನ್ನಿ ಸಮುದಾಯದ ಪ್ರಬಲ ದೇಶ ಸೌದಿ ಅರೇಬಿಯಾ. ಮೆಕ್ಕಾ ಮದಿನಾಗಳು ಇರೋದು ಸೌದಿ ಅರೇಬಿಯಾದಲ್ಲೇ. ಮುಸ್ಲಿಂ ದೇಶಗಳ ನಾಯಕನಂತಿರುವಂತಹ ಸೌದಿ ಅರೇಬಿಯಾ ಮಕ್ಕಾ ಮದೀನಾ ಆ ಜಾಗದಲ್ಲಿ ಇರೋದ್ರಿಂದ. ಆದರೆ ಜಗತ್ತಿನಲ್ಲಿ ಶಿಯಾ ದೇಶ ಅಂತ ಇರೋದು ಇರಾನ್. ಸೌದಿಯನ್ನ ಮೀರಿಸಿ ಬೆಳಿಬೇಕು ಅಂತ ಇರಾನ್ ಹೇಳ್ತಾ ಇದೆ, ಅನ್ಕೊಂಡಿದೆ. ಇರಾನ್ನಲ್ಲಿ ಶಿಯಾ ಮುಸ್ಲಿಮ್ಸ್ ಇರೋದು. ಇರಾನ್ ಶತ್ರುಗಳು ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಕಾರಣಕ್ಕೆ ಇದ್ದಾರೆ ಅನ್ನೋದರಲ್ಲಿ ಈ ಸೌದಿ ಅರೇಬಿಯಾ ಕೂಡ ಮುಂಚೂಣಿಯಲ್ಲಿದೆ. ಇನ್ನು ಮತ್ತೊಂದು ಇರಾಕ್, ಪಕ್ಕದಲ್ಲೇ ಇರುವ ಇರಾಕ್. ಇರಾಕ್ ಜೊತೆ ಈಗಾಗಲೇ ಒಂದು ಯುದ್ಧ ಮಾಡಿ ಆಗಿದೆ ಇರಾನ್. 1980ರಿಂದ 1988ರವರೆಗೆ ಇರಾನ್ ಇರಾಕ್
ಯುದ್ಧ ನಡೀತು. ಆ ಕಾಲದಲ್ಲೇ ರಾಸಾಯನಿಕ ಬಾಂಬ್ ಬಳಸಿದ್ದು ಇರಾಕ್. ಸದ್ಯ ಇರಾಕ್ ಅಮೆರಿಕ ಹೇಳಿದ ಮಾತು ಕೇಳುತ್ತೆ. ಇರಾಕ್ನಲ್ಲಿನ ಅಮೆರಿಕ ಏರ್ವೇಸ್ಗಳೇ ಇರಾನ್ ಗುರಿ. ಇದೇ ಇರಾಕ್ ಮೇಲೆ ಅಮೆರಿಕ ಕೂಡ ದಾಳಿಯನ್ನ ಮಾಡಿತ್ತು. 26 ದಿನಗಳಲ್ಲಿ ಯುದ್ಧವನ್ನ ಸಮಾಪ್ತಿ ಮಾಡಿತು. ಇರಾಕ್ ಅಮೆರಿಕದ ಕೈಗೊಂಬೆ ಆಯಿತು. ಈಗ ಅದೇ ಇರಾಕ್ ಇರಾನ್ ಮೇಲೆ ಯಾವ ರೀತಿ ಕತ್ತಿ ಮಸೀತಾ ಇದೆ ಅಂತಂದ್ರೆ ಸಿಗುವ ಯಾವ ಅವಕಾಶವನ್ನು ಬಿಡುವಂತಿಲ್ಲ. ಇನ್ನ ಕುವೈತ್, ತೈಲ ಮಾರಿ ಅಪಾರ ಹಣ ಮಾಡಿಕೊಂಡಿರುವಂಥದ್ದು ಕುವೈತ್. ಅಮೆರಿಕಾದ ಸೇನೆಗೆ ಜಾಗ ಮಾಡಿಕೊಟ್ಟಿರುವಂಥದ್ದು ಇದೇ ಕುವೈತ್. ಅದೇ ಕಾರಣಕ್ಕೆ ಕುವೈತ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ನೇರವಾಗಿ ಅಮೆರಿಕಾದ ಮೇಲೆ ದಾಳಿ ಮಾಡದೆ ಒಂದೊಂದೇ ಮಿತ್ರ ರಾಷ್ಟ್ರಗಳನ್ನು ಹೊಡಿತಾ ಅಮೆರಿಕಾನ ಟಾರ್ಗೆಟ್ ಮಾಡುವಂಥ ಕೆಲಸ ಇರಾನ್ನಿಂದ ಆಗ್ತಾ ಇದೆ. ಕುವೈತ್ ಮೇಲೆ ದಾಳಿ ಮಾಡಿದೆ, UAE ಮೇಲೆ ದಾಳಿ ಮಾಡಿದೆ, ಕತಾರ್ ಮೇಲೆ. ಇನ್ನ UAE ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ UAE ಕೂಡ ಒಂದು. ಮೊದಲಿನಿಂದಲೂ ಕೂಡ UAE ಇರಾನ್ ಸಂಬಂಧ ಅಷ್ಟಕ್ಕಷ್ಟೇ ಇರೋದು. UAE ಕೂಡ ಅಮೆರಿಕಾದ ಸೇನೆಗೆ ತನ್ನ ಜಾಗ ಬಿಟ್ಕೊಟ್ಟಿದೆ, ಎಲ್ಲ ರೀತಿಯ ಸಹಕಾರವನ್ನ ಮಾಡಿಕೊಟ್ಟಿದೆ. ಅದೇ ಕಾರಣಕ್ಕೆ ದುಬೈ ಸೇರಿದಂತೆ ವಿವಿಧ ನಗರಗಳ ಮೇಲೆ ಈ ಇರಾನ್ ದಾಳಿಯನ್ನ ಮಾಡ್ತಾ ಇರೋದು. ನೋಡಿ, ಇರಾನ್ನಲ್ಲಿ ಇರುವಂತಹ ಈ ಖನಿಜ ಸಂಪತ್ತು ಲೂಟಿ ಹೊಡಿಬೇಕು ಅಂತ ಹೇಳಿ ಸುತ್ತಲೂ ಇರುವಂತಹ ಶತ್ರುಗಳೇ ಎಷ್ಟು ಯಾವ ರೀತಿ ತಂತ್ರ ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ ಅಂತ ಹೇಳಿ. ಆದರೆ ಇರಾನ್, ನೀವು ಕಪಟಿಗಳು 1000 ಜನ ಆದ್ರೇನು, ನಾವು ಒಬ್ಬರು ನಿಮ್ಮನ್ನು ಫೇಸ್ ಮಾಡಕ್ಕೆ ಸಾಕು ಅನ್ನುವಂಥ ವಿಶ್ವಾಸದಲ್ಲಿ ಯಾರಿಗೂ ಶರಣಾಗದೆ ದಾಳಿಯನ್ನ ಮುಂದುವರಿಸ್ತಾನೆ ಇದ್ದಾರೆ. ಇನ್ನು ನೆಕ್ಸ್ಟ್, ಶತಾಯಗತಾಯ ಇರಾನ್ ಕೈವಶಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಆದರೆ ದೊಡ್ಡಣ್ಣನ ಯಾವ ಬೆದರಿಕೆಗೂ ಇರಾನ್ ಜಗ್ಗುತ್ತಿಲ್ಲ. ಆದ್ದರಿಂದ ಅಮೆರಿಕ ಹೊಸ ಅಸ್ತ್ರವನ್ನ ಹೂಡ್ತಾ ಇದೆ. ಈಗ ಯಾವುದದು ಹೊಸ ಅಸ್ತ್ರ, ಏನು ಪ್ರಯೋಜನ ಇದರಿಂದ, ಅಮೆರಿಕಾಗೆ ಹೇಗೆ ಪ್ಲಸ್, ನೋಡ್ಕೊಂಬನ್ನಿ. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಹೊಸ ತಂತ್ರ. ಅತಿ ದೊಡ್ಡ ಗ್ರೌಂಡ್ ಆಪರೇಷನ್ಗೆ ನಿರ್ಧಾರ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಈಗ ಊಹೆಗೂ ನಿಲುಕದ ಹಂತಕ್ಕೆ ತಲುಪಿದೆ. ಹಾರ್ಮುಜ್ನಲ್ಲಿ ಅಮೆರಿಕ ಸೇನೆ ತನ್ನ ಬತ್ತಳಿಕೆಯ ಅಂತ್ಯಕ್ಕೆ ಭೀಕರವಾದ 5000 ಪೌಂಡ್ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಎಸೆದಿದೆ. ಅಲಿ ಖಮೇನಿ, ಅಲಿ ಲಾರಿಜಾನಿಯನ್ನ ಮುಗಿಸಿದೆ. ಆದರೂ ಇರಾನ್ ಜಗ್ಗುತ್ತಿಲ್ಲ. ಆದ್ದರಿಂದ ಅಮೆರಿಕ ಗ್ರೌಂಡ್ ಆಪರೇಷನ್ಗೆ ಸಜ್ಜಾಗಿದೆ. ರಣಧೀರರ ಶಿಕಾರಿಗೆ ಸ್ಕೆಚ್. ಅಮೆರಿಕ ಇರಾನ್ ಯುದ್ಧ ಭಯಾನಕ ತಿರುವು ಪಡೆಯುತ್ತಿದೆ. ಇರಾನ್ನ ರಹಸ್ಯ ರಣಧೀರರ ಶಿಕಾರಿಗೆ ಅಮೆರಿಕ ಸ್ಕೆಚ್ ಆಗಿದೆ. ಅತಿ ದೊಡ್ಡ ಗ್ರೌಂಡ್ ಆಪರೇಷನ್ಗೆ ಟ್ರಂಪ್ ತಯಾರಿ ಮಾಡಿಸುತ್ತಿದ್ದಾರೆ. ಗ್ರೌಂಡ್ ಆಪರೇಷನ್ಗೆ ಮರೈನ್ ಕಮಾಂಡೋಗಳು ಸಜ್ಜಾಗಿದ್ದಾರೆ. 4400 ಕಮಾಂಡೋಗಳು ಯಾವಾಗ ಬೇಕಿದ್ರೂ ಇರಾನ್ಗೆ ನುಗ್ಗೋ ನಿರೀಕ್ಷೆ ಇದೆ. ಹಾರ್ಮುಜ್ ಜಲಸಂಧಿಗೆ ಕಮಾಂಡೋಗಳನ್ನ ನುಗ್ಗಿಸಿ ಇರಾನ್ ಸೇನೆಯನ್ನ ತೆರವು ಮಾಡಲು ಸ್ಕೆಚ್ ಹಾಕಲಾಗ್ತಿದೆ. ಇರಾನ್ನ ಕಾರ್ಗ್ ದ್ವೀಪಕ್ಕೂ ಅಮೆರಿಕ ಸೇನಾಪಡೆ ನುಗ್ಗುವ ಸಾಧ್ಯತೆ ಇದೆ. ಫೈಟರ್ ಜೆಟ್ ದಾಳಿಯಲ್ಲಿ ಮತ್ತೊಬ್ಬ ನಾಯಕ ಸಾವು. ಇಸ್ರೇಲಿ ಅಮೆರಿಕನ್ ಕ್ಷಿಪಣಿ ದಾಳಿಯಲ್ಲಿ ಇರಾನ್ ವಕ್ತಾರ ಜನರಲ್ ಅಲಿ ಮೊಹಮ್ಮದ್ ನೈನಿ ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ನೈನಿ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿದ್ದರು. ಆದ್ರೀಗ ಆತನನ್ನ ಇರಾನ್ ಮುಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇರಾನ್ನ ಬಹುತೇಕ ಎಲ್ಲ ಟಾಪ್ ಲೀಡರ್ಸ್ಗಳನ್ನು ಮುಗಿಸ್ಕೊಂಡು ಬರ್ತಾ ಇರುವಂಥದ್ದು ಇಸ್ರೇಲ್ ಮತ್ತು ಅಮೆರಿಕ. ಎಂಥ ಕರಾರುವಕ್ ದಾಳಿ, ಎಂಥ ನಿಖರ ದಾಳಿ. ಇಂಥ ವೆಹಿಕಲಲ್ಲಿ ಇಂಥ ಟಾಪ್ ಲೀಡರ್ ಹೋಗ್ತಿದ್ದಾನೆ ಅಂತಂದರೆ ಪಕ್ಕದ ಯಾರಿಗೂ ತೊಂದರೆಯಾಗದೆ ಅವನೊಬ್ಬನನ್ನೇ ಫಿನಿಶ್ ಮಾಡುವಂತಹ ಟೆಕ್ನಾಲಜಿ ಇಸ್ರೇಲ್ ಹತ್ತಿರ. ಯುದ್ಧ ಮುನ್ನಡೆಸ್ತಾ ಇದ್ದಂತಹ ಘಟಾನುಘಟಿಗಳನ್ನೇ ಫಿನಿಶ್ ಮಾಡುವಂಥ ಕೆಲಸ ಈಗ ಇಸ್ರೇಲ್ ಅಮೆರಿಕಾದ ಜಂಟಿ ಕಾರ್ಯಾಚರಣೆಯಿಂದ ಆಗ್ತಾ ಇದೆ. ಇರಾನ್ ಯುದ್ಧವನ್ನ ನಿಲ್ಲಿಸಿಲ್ಲ, ಸಂಧಾನವಂತೂ ಇಲ್ಲವೇ ಇಲ್ಲ. ಇಷ್ಟೆಲ್ಲ ಆದ ಮೇಲೆಯೂ ಕೂಡ ಟೆಹರಾನ್ನಲ್ಲಿ ಯುದ್ಧವನ್ನ ಮುನ್ನಡೆಸ್ತಾ ಇರೋರು ಯಾರು? ಈಗ ಗೈಡ್ ಮಾಡುವಂಥ ಯಾವ ನಾಯಕನೂ ಇಲ್ಲ ಇರಾನ್ಗೆ. ಎಲ್ಲರೂ ಎಲ್ಲೋದ್ರು. ಮೊಸ್ತಫಾ ರಷ್ಯಾದಲ್ಲೆಲ್ಲೋ ಒಂದು ರಹಸ್ಯ ಸ್ಥಳದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನಂತೆ. ಆತನ ಕಮಾಂಡ್ ಸಿಗ್ತಾ ಇಲ್ಲ. ಈ ಕಡೆ ಲಾರಿಜಾನಿ, ಸುಲೈಮಾನ್
ಒಬ್ಬೊಬ್ಬರೇ ಫಿನಿಶ್ ಆದ್ರು. ಹಾಗಿದ್ರೆ ಈ ಆಪರೇಷನ್ ಅನ್ನ ಯಾರು ಮುನ್ನಡೆಸ್ತಾ ಇದ್ದಾರೆ? ಇರಾನ್ ಭದ್ರಕೋಟೆಯಲ್ಲಿ ಇದ್ದಾರೆ ರಹಸ್ಯ ರಣಧೀರರು. ಇಡೀ ವಿಶ್ವಕ್ಕೆ ಶಾಕ್ ನೀಡಿದೆ ನಾಯಕರಿಲ್ಲದ ಇರಾನ್ನ ಈ ನಡೆ. ಹೊಸ ಖಮೇನಿ ಮುಸ್ತಫಾ ಆಸ್ಪತ್ರೆ ಸೇರಿಸಿಯಾಗಿದೆ. ಹಾರ್ಮೋಜ್ ಜಲಸಂಧಿಯ ಮೇಲೆ IRGC ಹಿಡಿತ ಸಾಧಿಸಿದೆ. ಅಮೆರಿಕಾದ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಹಿಮ್ಮೆಟ್ಟಿದೆ. ಇವೆಲ್ಲ ಹೇಗೆ ಸಾಧ್ಯ? F-35 ಯುದ್ಧ ವಿಮಾನಕ್ಕೆ ಬೆಂಕಿ ಇಟ್ಟಿದೆಯಂತೆ ಇರಾನ್. ಇನ್ನೂ 10 ವರ್ಷ ಬೇಕಿದ್ರೆ ಯುದ್ಧ ನಡೀಲಿ, ನಾವು ತಯಾರಂತ ಇದೆ IRGC. ಎರಡನೇ ಹಂತದ ನಾಯಕರೇ ಸದ್ಯಕ್ಕೆ ಇರಾನ್ನ ರಣಧೀರರು. ಸೆಕೆಂಡ್ ಲೈನ್ ಲೀಡರ್ಸ್ ಈ ಮಟ್ಟಿಗೆ ಆತ್ಮವಿಶ್ವಾಸವನ್ನ ಇರಾನ್ನ ಪ್ರಜೆಗಳಿಗೆ, ಸೋಲ್ಜರ್ಸ್ಗೆ ತುಂಬುತ್ತಾ ಇದ್ದಾರೆ. ಮುನ್ನಡೆಸುವ ಯಾವ ನಾಯಕ ಇಲ್ಲದೆ ಇದ್ರೆ ಏನು? ನಮ್ಮ ದೇಶ ಕೊನೆಯುಸಿರುವವರೆಗೂ ಹೋರಾಟವನ್ನ ಮಾಡಬೇಕು, ಯಾವುದೇ ಕಾರಣಕ್ಕೂ ಶತ್ರುಗಳಿಗೆ ಜಗ್ಗಬಾರದು, ಬಗ್ಗಬಾರದು ಅನ್ನುವಂತಹ ಧ್ಯೇಯದೊಂದಿಗೆ ಮುನ್ನಡೆಯುತ್ತಿದ್ದಾರೆ. ಖಮೇನಿ ಸತ್ತೋದ, ಮುಸ್ತಫಾ ಆಸ್ಪತ್ರೆ ಸೇರಿದ, ಲಾರಿಜಾನಿಯನ್ನ ಫಿನಿಶ್ ಮಾಡಿದರು, ಸೊಲೈಮಾನನ್ನ ಎತ್ತಿದ್ರು. ಇಷ್ಟೆಲ್ಲ ಆದಮೇಲೆಯೂ ಕೂಡ ಇರಾನ್ ಒಂದು ಕ್ಷಣನೂ ಕೂಡ ಎದೆಗುಂದದೆ ಕರಾರುವಕ್ ದಾಳಿಯನ್ನ, ಪ್ರತಿ ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕಾದ ಮೇಲೆ ಮಾಡ್ತಾ ಇದೆ. ಹೇಗೆ ಸಾಧ್ಯ ಇದು? ಇದೇ ಅಸಲಿ ರಹಸ್ಯ ರಣಧೀರರ ಆಟ ವೀಕ್ಷಕರೇ. ನೆಕ್ಸ್ಟ್, ಹಾರ್ಮೋಜ್ ಜಲಸಂಧಿ ಜಗತ್ತಿನ ಕತ್ತು ಹಿಸುಕ್ತಾ ಇದೆ. ಅದನ್ನ ಮುಕ್ತಗೊಳಿಸೋದಕ್ಕೆ ಟ್ರಂಪ್ ಹೊಸ ಮಾಸ್ಟರ್ ಪ್ಲಾನ್ ಹೂಡಿದ್ದಾರೆ. ಅಷ್ಟಕ್ಕೂ ರಂಜಾನ್ ಸಂದರ್ಭದಲ್ಲಿ ಸಮುದ್ರದ ಮಧ್ಯೆ ನಡೀತಾ ಇರೋ ಆ ಬಿಗ್ ಗೇಮ್ ಯಾವುದು? ನೋಡ್ಕೊಂಬನ್ನಿ. ರಂಜಾನ್ ಹೊತ್ತಲ್ಲೇ ಇರಾನ್ಗೆ ಬೀಳುತ್ತಾ ಬ್ರೇಕ್. ಹಾರ್ಮುಜ್ ತೆರೆಯಲು ಟ್ರಂಪ್ ಬಿಗ್ ಪ್ಲಾನ್. ರಂಜಾನ್ ಹಬ್ಬದ ಸಂಭ್ರಮ ಮನೆ ಮಾಡಿರುವ ಹೊತ್ತಲ್ಲೇ ಹಾರ್ಮುಜ್ ಜಲಸಂಧಿಯ ಸಮುದ್ರದ ಆಳದಲ್ಲಿ ಯುದ್ಧದ ಕಾರ್ಮೋಡಗಳು ಕವಿದಿವೆ. ಇರಾನ್ನ ಹಠಮಾರಿ ಧೋರಣೆಗೆ ಕಡಿವಾಣ ಹಾಕಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹಾವ್ಯೂಹ ಹೆಣೆದಿದ್ದಾರೆ. ಅಮೆರಿಕದ ಅತ್ಯಂತ ಭಯಾನಕ ಯುದ್ಧ ನೌಕೆಗಳು ಸಮುದ್ರಕ್ಕಿಳಿದಿದ್ದು ಇರಾನ್ನ ಪ್ರತಿಯೊಂದು ನಡೆಯನ್ನ ಹದ್ದು ಬಸ್ತಿನಲ್ಲಿಡಲು ಸಜ್ಜಾಗಿವೆ. ಹಾರ್ಮುಜ್ ಕೈವಶಕ್ಕಾಗಿ ಅಮೆರಿಕ ದೊಡ್ಡ ಹೆಜ್ಜೆ ಇಟ್ಟಿದೆ. ಕ್ಯಾಲಿಫೋರ್ನಿಯಲ್ಲಿರುವಂತಹ ತನ್ನ ಶಕ್ತಿಶಾಲಿ ಉಭಯಚರ ದಾಳಿ ಯುದ್ಧ ನೌಕೆ USS ಬಾಕ್ಸರ್ ಅನ್ನು ನಿಯೋಜನೆ ಮಾಡಿದ್ದು ಅದು ಇರಾನ್ ಕಡೆಗೆ ಸಾಗ್ತಾ ಇದೆಯಂತೆ. 4,000 ಸೈನಿಕರ ಆಗಮನ. ಸುಮಾರು 2,500 ಸೈನಿಕರನ್ನು ಹೊತ್ತಿರುವ USS ಬಾಕ್ಸರ್ USS ಪೋರ್ಟ್ಲ್ಯಾಂಡ್ ಮತ್ತು USS ಕಮ್ಸ್ಟಾಕ್ ಹಡಗುಗಳೊಂದಿಗೆ ಹೊರಟಿದೆ. ಇವುಗಳೊಂದಿಗೆ 11ನೇ ಮೆರೈನ್ ಎಕ್ಸ್ಪಿಡಿಷನರಿ ಯೂನಿಟ್ ಕೂಡ ಸೇರಿದ್ದು ಒಟ್ಟು ಸಿಬ್ಬಂದಿಯ ಸಂಖ್ಯೆ ಸುಮಾರು 4,000ಕ್ಕೆ ಏರಿದೆ. ಈಗಾಗಲೇ ಪ್ರದೇಶದಲ್ಲಿ ನಿಯೋಜನೆವಾಗಿರುವಂತಹ USS ತ್ರಿಪೋಲಿ ಹಾಗೂ ವಿಮಾನ ವಾಹಕ ನೌಕೆಗಳಾದ US ಗೆರಾಲ್ಡ್, ಆರ್ಫೋರ್ಡ್ ಮತ್ತು USS ಅಬ್ರಹಂ ಲಿಂಕನ್ ಸೇರಿಕೊಂಡಾಗ ಅಮೆರಿಕದ ಒಟ್ಟು ಸೈನಿಕರ ಸಂಖ್ಯೆ ಸುಮಾರು 8,000ಕ್ಕೆ ತಲುಪಲಿದೆ. ಹಾರ್ಮುಜ್ ಹಿಡಿತಕ್ಕೆ ಮುಂದಾಯ್ತಾ ಅಮೆರಿಕ. ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗ ಹಾರ್ಮುಜ್ ಜಲಸಂಧಿ ಸೈನಿಕ ಚಟುವಟಿಕೆಗಳಿಂದ ಅಪಾಯಕ್ಕೆ ಒಳಗಾಗಿದೆ. ಈ ಮಾರ್ಗವನ್ನು ತೆರೆಯಲು ಅಮೆರಿಕವು ಇರಾನ್ನ ಕೆಲವು ದ್ವೀಪಗಳನ್ನು ವಶಪಡಿಸಿಕೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಜಗತ್ತಿನ ಕತ್ತು ಹಿಸುಕ್ತಾ ಇರೋದು ಸ್ಟ್ರೈಟ್ ಆಫ್ ಹಾರ್ಮೋಜ್. ಈ ಹಾರ್ಮೋಜ್ನಿಂದಾನೇ LPG ಎಲ್ಲ ಕಡೆನೂ ಸಪ್ಲೈ ಆಗಬೇಕು. ಆದರೆ ಹಾರ್ಮೂಜಲ್ಲೇ ಈಗ ಸಂದಿಗ್ಧ ಪರಿಸ್ಥಿತಿ, ಯುದ್ಧದ ವಾತಾವರಣ. ಭಾರತ ಮತ್ತು ಚೀನಾ ಹಡಗುಗಳಿಗಷ್ಟೇ ಹಾರ್ಮೂಜ್ ಓಪನ್ ಆಗಿದೆ. ಇರಾನ್ ಇದನ್ನು ಹೇಳಿದೆ ಕೂಡ, ಭಾರತಕ್ಕಾಗಿ ಹಾರ್ಮೂಜ್ ಓಪನ್ ಇದೆ ಅಂತ ಹೇಳಿ. ಚೀನಾಗೂ ಕೂಡ ಹಾರ್ಮೂಜ್ ಓಪನ್ ಇದೆ. ಆದರೆ ಮಧ್ಯಪ್ರಾಚ್ಯದಲ್ಲಿ ಇದಕ್ಕಿಂತ ದೊಡ್ಡ ಸಮಸ್ಯೆ ಸೃಷ್ಟಿಯಾಗಿದೆ ವೀಕ್ಷಕರೇ. ಗ್ಯಾಸ್ ಫೀಲ್ಡ್ ಮೇಲಿನ ದಾಳಿಯಿಂದ ದೊಡ್ಡ ಸಮಸ್ಯೆ ಆಗ್ತಾ ಇರೋದು. ಇರಾನ್ ಮತ್ತು ಕತಾರ್ನ ಗ್ಯಾಸ್ ಫೀಲ್ಡ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಇರಾನ್ನ ಸೌತ್ ಫಾರ್ಸ್ ಮೇಲೆ ಇಸ್ರೇಲ್ ಸೇನೆ ದಾಳಿಯನ್ನ ಮಾಡಿರೋದು. ಸೌತ್ ಫಾರ್ಸ್ನಲ್ಲಿ 1,800 ಟ್ರಿಲಿಯನ್ ಕ್ಯೂಬಿಕ್ ಗ್ಯಾಸ್ ಇರೋದು. ನೋಡಿ, ಈಗ
ಎಲ್ಲಿಯ ಇರಾನ್, ಎಲ್ಲಿಯ ಹಾರ್ಮೂಜ್, ಬೆಂಗಳೂರಿನಲ್ಲಿ, ಧಾರವಾಡ, ಹುಬ್ಬಳ್ಳಿ, ಬಾಗಲಕೋಟೆ, ಗದಗ, ಇಡೀ ರಾಜ್ಯ, ದೇಶ ಎಲ್ಲ ಕಡೆನೂ ಕೂಡ ಸಿಲಿಂಡರ್ನ ವ್ಯತ್ಯಯ, ಸಿಲಿಂಡರ್ನ ಸಮಸ್ಯೆ ಯಾಕೆ ಆಗ್ತಾ ಇದೆ? ಸಪ್ಲೈ ಸಮಸ್ಯೆ ಆಗ್ತಾ ಇದೆ. ಸಕಾಲಕ್ಕೆ ಸಿಲಿಂಡರ್ ಬಂದರೂ ಕೂಡ, LPG ಬಂದರೂ ಕೂಡ ಅದನ್ನು ರಿಫೈನ್ ಮಾಡಿ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಿ ಎಲ್ಲ ಕಡೆ ಹಂಚಬೇಕು ಅಂದರೆ ಸಮಸ್ಯೆ ಆಗ್ತಾ ಇದೆ. ಕಾರಣ ಈಗ ಬ್ಯಾಡ್ಲಿ ನೀಡೆಡ್ ಸಿಲಿಂಡರ್ ಎಲ್ಲ ಕಡೆನೂ ಕೂಡ ಪ್ಯಾನಿಕ್ ಬುಕ್ಕಿಂಗಿಂದಾಗಿ ಸಿಲಿಂಡರ್ ಎಲ್ರಿಗೂ ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ಆದರೆ ಅಲ್ಲಿ ಗ್ಯಾಸ್ ಪ್ಲಾಂಟ್ಗಳ ಮೇಲೇನೆ ಅಟ್ಯಾಕ್ ಆಗ್ತಾ ಇದೆ ಯುದ್ಧದಲ್ಲಿ. ಸೌತ್ ಫಾರ್ಸ್ ಅನ್ನುವಂಥ ಪ್ಲೇಸಲ್ಲಿ 1800 ಟ್ರಿಲಿಯನ್ ಕ್ಯೂಬಿಕ್ ಗ್ಯಾಸ್ ಇದೆ. ಇಲ್ಲೇನೇ ಯುದ್ಧ ನಡೀತಾ ಇದೆ, ಅಲ್ಲಿಯೇ ಅಟ್ಯಾಕ್ ಆಗ್ತಾ ಇದೆ. ಅಂದರೆ ಎಷ್ಟಿದು ಅಂತಂದರೆ ವಿಶ್ವದ 20% LPG ಸಪ್ಲೈ ಮಾಡುತ್ತೆ ಈ ಕತಾರ್. LNGನ, ನ್ಯಾಚುರಲ್ ಗ್ಯಾಸ್ನ. ಪ್ರತಿ ವರ್ಷ 77 ಮಿಲಿಯನ್ ಟನ್ LNG ಉತ್ಪಾದನೆ ಮಾಡುವಂಥದ್ದು ಕತಾರ್. ವಿಶ್ವದ 5ರಲ್ಲಿ 1 LNG ಸಪ್ಲೈ ಈ ಕತಾರ್ನಿಂದ ಆಗುತ್ತೆ. ಈ ಗ್ಯಾಸ್ ಫೀಲ್ಡ್ ರಿಪೇರಿ ಆಗೋದಕ್ಕೆ ಇನ್ನೂ 3 ವರ್ಷ ಬೇಕಂತ ನೋಡಿ. ಅಲ್ಲಿಯೇ ಈಗ ಅಟ್ಯಾಕ್ ಆಗಿದೆ, ಅದು ರೆಡಿ ಆಗಕ್ಕೆ 3 ವರ್ಷ ಬೇಕು. ಈ ಪ್ಲೇಸಿಂದಾನೇ ಎಷ್ಟೆಲ್ಲ ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಟ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ತಾ ಇದ್ರಿ. ವಿಶ್ವದ 5ರಲ್ಲಿ 1 LNG ಸಪ್ಲೈ ಇಲ್ಲಿಂದಾನೇ ಆಗುತ್ತೆ ಅಂತಂದರೆ ನೀವು ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ. ಭಾರತ, ಚೀನಾ ಮತ್ತು ಜಪಾನ್ಗೆ ಅಪಾರ ಪ್ರಮಾಣದ ಪೆಟ್ಟು ಬಿದ್ದಿದೆ ಇದರಿಂದ. ಈ 3 ದೇಶಕ್ಕೆ 80% ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಮಧ್ಯಪ್ರಾಚ್ಯದಿಂದನೇ ಬರುತ್ತೆ. ಆ ಗ್ಯಾಸ್ಗೆ ಈಗ ಕತ್ತರಿ ಬಿದ್ದಿದೆ. ಹೀಗಾಗಿ ಏನು ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಒಂದು ಕಡೆ ಆದರೆ, ಅಭಾವ ಸೃಷ್ಟಿಯಾಗಿರುವಂಥದ್ದು ಮತ್ತೊಂದು ಕಡೆ. ಇನ್ನು ನೆಕ್ಸ್ಟ್, ಉಗ್ರರನ್ನ ಪೋಷಿಸುತ್ತಾ ಭಾರತದ ಮೇಲೆ ವಿಷ ಕಾರುವ ಪಾಕಿಸ್ತಾನ್ ಇದೀಗ ತನ್ನದೇ ವಲೆಯಲ್ಲಿ ಬಿದ್ದಿದೆ. ಇಡೀ ಜಗತ್ತಿಗೆ ಪಾಕಿಸ್ತಾನ್ ಉಗ್ರರನ್ನ ಎಕ್ಸ್ಪೋರ್ಟ್ ಮಾಡುತ್ತೆ, ತನ್ನ ಜನರನ್ನೂ ಕೊಲ್ಲುತ್ತೆ ಅನ್ನೋ ವಿಷಯ ಬಟಾಬೈಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಯಿತು ಪಾಕ್ ಮಾನ. ಜಾಗತಿಕ ಭಯೋತ್ಪಾದಕ ಸೂಚ್ಯಾಂಕದಲ್ಲಿ ಅಗ್ರಸ್ಥಾನ. ಭಯೋತ್ಪಾದನೆಯನ್ನ ಪೋಷಿಸುವ ಮೂಲಕ ಭಾರತದ ಮೇಲೆ ಯಾವಾಗಲೂ ಹೊಂಚು ಹಾಕುವ ಪಾಕಿಸ್ತಾನ ಸದ್ಯ ಇನ್ನದೇ ಕಹಿ ಔಷಧಿಯ ರುಚಿಯನ್ನ ಅನುಭವಿಸುವಂತಹ ಸ್ಥಿತಿ ತಲುಪಿದೆ. ಜಾಗತಿಕ ಭಯೋತ್ಪಾದನಾ ಸೂಚ್ಯಾಂಕದಲ್ಲಿ ಜಿನ್ನಾಲ್ಯಾಂಡ್ ಅಗ್ರಸ್ಥಾನಕ್ಕೆ ಏರಿದೆ. ತಾನು ದಿವಾಳಿ ಆದರೂ ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್ಗೆ ಅಪಾರ ಹಣ ಕೊಡ್ತಿದೆ. ಪಾಕಿಸ್ತಾನ ಇದೀಗ ತನ್ನ ಈ ಕುಯಕ್ತಿಕ ನಡೆಯ ಫಲವನ್ನೇ ಅನುಭವಿಸುತ್ತಿದ್ದು, ಇತ್ತೀಚೆಗೆ ಪಾಕ್ನಲ್ಲಿ TTP, ಬಲೂಚ್ ಲಿಬರೇಷನ್ ಆರ್ಮಿ ಹೀಗೆ ಉಗ್ರ ಸಂಘಟನೆಗಳ ಹುಪಟಳ ಹೆಚ್ಚಾಗಿದೆ. ಇದರಿಂದಾಗಿ ನಿರಂತರವಾಗಿ ಪಾಕಿಸ್ತಾನದಲ್ಲಿ ಒಂದಲ್ಲ ಒಂದು ದಾಳಿಗಳು ನಡೆಯುತ್ತಿದ್ದು, 2025ರಲ್ಲಿ ಈ ಉಗ್ರ ದಾಳಿಗಳಲ್ಲಿ ಸತ್ತವರ ಸಂಖ್ಯೆ 6% ಹೆಚ್ಚಳವಾಗಿದೆಯಂತೆ. ವಿಶ್ವದ 3ನೇ ಅತಿಮಾರಕ ಉಗ್ರ ಗುಂಪು TTP. ಪಾಕಿಸ್ತಾನದ ತೆಹರಿಕೆ ತಾಲಿಬಾನ್ ವಿಶ್ವದ 3ನೇ ಅತಿ ದೊಡ್ಡ ಭಯೋತ್ಪಾದಕ ಗುಂಪಾಗಿದೆ. ಇದು ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾದಲ್ಲಿ ಅತಿ ಹೆಚ್ಚು ಸಕ್ರಿಯವಾಗಿರುವ ಐಸಿಸ್ ಮತ್ತು ಜಮಾತ್ ನಸ್ರುತ್ ಅಲ್ ಇಸ್ಲಾಂ ವಾಲಾ ಮುಸ್ಲಿಮಿನ್ ನಂತರದ ಸ್ಥಾನ ಪಡೆದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಪರಮಾಣು ಅಮೆರಿಕ ಪಾಲು ಹೇಗೆ? ಪರಮಾಣು ತಂತ್ರಜ್ಞಾನವನ್ನು ಇವರು ಮಾರ್ಕೊಂಡ್ಬಿಟ್ರ ಹೇಗೆ? ಪಾಕಿಸ್ತಾನದ ಬಳಿ ಸದ್ಯ 170 ಪರಮಾಣು ಅಸ್ತ್ರಗಳಿವೆ ವೀಕ್ಷಕರೇ, 170. ಪಾಕಿಸ್ತಾನದ ಬಳಿ F-16 ಮಿರಾಜ್ನಂಥ ಫೈಟರ್ ಜೆಟ್ಗಳಿದೆ. ಈ ಮಿರಾಜ್ ಮತ್ತು F-16 ಇವು ಯಾವ ಕಾರಣಕ್ಕೆ ಯೂಸ್ ಆಗುತ್ತೆ ಅನ್ನುವಂಥದ್ದನ್ನು ನೀವು ತಿಳ್ಕೋಬೇಕು. ಈ ವಿಮಾನಗಳು ಅಣ್ವಸ್ತ್ರಗಳನ್ನು ಹೊತ್ತೊಯ್ಯಬಲ್ಲ ಶಕ್ತಿಯನ್ನು ಹೊಂದಿವೆ. ಶಾಹೀನ್, ಘೋರಿ, ಗಜನಿ ಅಂತಹ ಮಿಸೈಲ್ಗಳು ಇಲ್ಲಿ ಇರೋದು. ಈ ಮಿಸೈಲ್ಗಳು ಅಣ್ವಸ್ತ್ರಗಳನ್ನು ಹೊತ್ತೊಯ್ಯಬಲ್ಲವು. ಆದರೆ ಪಾಕಿಸ್ತಾನ್ ಅಣ್ವಸ್ತ್ರ ಎಂದಿಗೂ ಕೂಡ ಜಗತ್ತಿಗೆ ಅಪಾಯಕಾರಿ. ಪಾಕಿಸ್ತಾನದ ಅಣ್ವಸ್ತ್ರ ತಂತ್ರಜ್ಞಾನವನ್ನೂ ಕೂಡ ಮಾರಿಕೊಂಡಿತ್ತಂತೆ ನೋಡಿ. ಅಣ್ವಸ್ತ್ರ ತಂತ್ರಜ್ಞಾನವನ್ನೂ ಮಾರಿಕೊಂಡಿತ್ತು ಪಾಕಿಸ್ತಾನಕ್ಕೆ. ಅಂಥ ಪರಿಸ್ಥಿತಿ. ಭಿಕಾರಿ ಪಾಕಿಸ್ತಾನ ಮೊದಲೇ ಈಗ. ಅಲ್ಲಿ ಈಗ ಅಣ್ವಸ್ತ್ರ ತಂತ್ರಜ್ಞಾನವನ್ನು ಕೂಡ ಮಾರಾಟ ಮಾಡಿಕೊಂಡಿದ್ದು ಈ ಹಿಂದೆನೆ. ಪಾಕಿಸ್ತಾನದ ಅಬ್ದುಲ್ ಖಾದಿರ್ ಎಂಬಾತನ ಮೇಲೆ ಡೌಟ್. ಇರಾನ್, ಲಿಬಿಯಾಗಳಿಗೆ ಅಣ್ವಸ್ತ್ರ ತಂತ್ರಜ್ಞಾನ ಮಾರಾಟ ಮಾಡಿರುವಂತಹ ವಿಷಯ ಭಾರಿ ಸೌಂಡ್ ಆಗ್ತಾ ಇದೆ ಈಗ. ಪಾಕಿಸ್ತಾನ್ ಸೌದಿ ಭೇಟಿಯ ಬಳಿಕ ಹಲವು ಅನುಮಾನ ಮೂಡಿದ್ವು. ಸೌದಿ ಬಳಿಯೂ ಕೂಡ ಪರಮಾಣು ಬಾಂಬ್ಗಳು ಇದೆಯಂತೆ.
ಪಾಕಿಸ್ತಾನದಿಂದ ಅಣ್ವಸ್ತ್ರ ಖರೀದಿ ಮಾಡಿದೆಯಂತೆ ಈ ಸೌದಿ. ಇದೇ ಕಾರಣಕ್ಕೆ ಪಾಕಿಸ್ತಾನದ ಬಗ್ಗೆ ಇಸ್ರೇಲ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇರಾನ್ನ ಯುದ್ಧ ನಿಲ್ತಾ ಇದ್ದಂಗೆ ಪಾಕಿಸ್ತಾನ ಕಡೆ ತಿರುಗಿಸ್ಬಿಡೋದು ಎಲ್ಲಾನು, ನೀವು ಬನ್ನಿ ಈಗ ಅಂತ. ಇರಾನ್ ಬಳಿಕ ಪಾಕಿಸ್ತಾನದ ಮೇಲೆ ಇಸ್ರೇಲ್ ದಾಳಿ ಮಾಡುವ ಸಾಧ್ಯತೆ ಇದೆ. ಇಲ್ಲವೇ ಪಾಕಿಸ್ತಾನದ ಅಣ್ವಸ್ತ್ರಗಳನ್ನ ಅಮೆರಿಕ ಕಿತ್ಕೋಬಹುದು. ಈಗಾಗಲೇ ಇಸ್ರೇಲ್ನ ಒಂದು ನಿಯಮ ಇದೆ ಅಲ್ಲ, ಇಸ್ಲಾಮಿಕ್ ದೇಶಗಳು ಯಾವುದೂ ಕೂಡ ಪರಮಾಣು ಅಸ್ತ್ರಗಳನ್ನ ಹೊಂದಬಾರದು, ಪರಮಾಣು ಬಾಂಬ್ಗಳು ಇರಬಾರದು ಅನ್ನುವಂಥ ನಿಯಮ ಏನಿದೆ. ಪಾಕಿಸ್ತಾನದಲ್ಲಿ ಅದು ಇದೆ ಅಂತಂದ್ರೆ, ಅಥವಾ ಈ ರೀತಿಯ ಆಟಗಳನ್ನು ಆಡ್ತಾ ಇದೆ ಅಂತಂದ್ರೆ, ಇರಾನ್ನ ಯುದ್ಧ ಮುಗಿತಾ ಇದ್ದಂತೆ ಇಸ್ರೇಲ್ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಇಲ್ಲ ಅಂತಂದ್ರೆ ಪಾಕಿಸ್ತಾನದ ಅಣ್ವಸ್ತ್ರಗಳನ್ನು ಅಮೆರಿಕ ಕಿತ್ಕೊಳ್ಳುವ ಚಾನ್ಸಸ್ ಕೂಡ ಇದೆ. ಇದು ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH